ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಕರ್ನಾಟಕದ ಸಿಇಟಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಕನಸಿನ ಹೊಸ ದಾರಿ ತೆರೆದುಕೊಂಡಿದೆ. ರಿಸಲ್ಟ್ ಬಂದ ನಂತರ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಕಾಡೋದೊಂದೇ ಪ್ರಶ್ನೆ: ಮುಂದೇನು? ಕೋರ್ಸ್ಗೆ ತಕ್ಕಂತೆ ಯಾವ ವಿಭಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು? ಅದರ ಜೊತೆಗೆ ಈ ಮ್ಯಾನೇಜ್ಮೆಂಟ್ ಸೀಟ್ ಆರ್ ಗವರ್ಮೆಂಟ್ ಸೀಟ್ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಇರುತ್ತೆ. ಉನ್ನತ ಶಿಕ್ಷಣ ಹಾಗೆ ಉನ್ನತ ಕೆಲಸದ ವಿಚಾರವಾಗಿ ಮಾರ್ಗದರ್ಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲಗಳಿರುತ್ತೆ. ಎಲ್ಲಾ ಗೊಂದಲಗಳ ನಿವಾರಣೆಗೋಸ್ಕರ ಇವತ್ತು ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ವೇಣುಗೋಪಾಲ್ ಕೆಆರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಸಾಕಷ್ಟು ಮಾಹಿತಿನ ಹಂಚಿಕೊಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ವೇಣುಗೋಪಾಲ್ ಸರ್ ಬಗ್ಗೆ ಹೇಳಲೇಬೇಕು. ಒಂದಷ್ಟು ಮಾಹಿತಿನ ಹಂಚಿಕೊಳ್ತಾ ಹೋಗ್ತೀನಿ. ನೋಡಿ, VKR ಅಂತಾನೆ ಕರೆಯಲ್ಪಡುವಂತಹ ವೇಣುಗೋಪಾಲ್ ಸರ್ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿಗಳಾಗಿದ್ದರು. ಅದರ ಜೊತೆಗೆ ವಿಶ್ವವಿದ್ಯಾನಿಲಯ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಎಲೆಕ್ಟ್ರಾನಿಕ್ ಮತ್ತು ಸಂವಹನ ವಿಭಾಗದ ಅಧ್ಯಕ್ಷರು ಕೂಡ ಆಗಿದ್ರು. ಮತ್ತೊಂದು ಕಡೆ ಈಗಾಗಲೇ ಎಕನಾಮಿಕ್ ಆಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಆಗಿರ್ಬೋದು, ಕಾನೂನು, ಸಾರ್ವಜನಿಕ ಸಂವಹನ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಪದವಿಯನ್ನ ಪಡೆದಿದ್ದಾರೆ. ನೋಡಿ, ಒಂದು ಇನ್ಸಿಡೆಂಟ್ ನಿಮಗೆ ಹೇಳಲೇಬೇಕು. ವೇಣುಗೋಪಾಲ್ ಸರ್ ಅವರ ಆ ಹೆಸರನ್ನ ಬರೆಯುವಂತಹ ಸಂದರ್ಭದಲ್ಲಿ ಒಂದು ಪ್ಯಾರಾ ಬೇಕಾಗ್ತಿತ್ತಂತೆ. ಅವರು ಬರೆದಂತಹ ಪದವಿ ವಿಚಾರವಾಗಿ, ಹಾಗೆ ಅವರು ಇಲ್ಲಿವರೆಗೂ ಕೂಡ ಉನ್ನತ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಟ್ಟಿರುವಂತಹ ಕಾನ್ಸಂಟ್ರೇಟ್ ಅನ್ನುವಂತಹ ವಿಚಾರವಾಗಿ ಎಲ್ಲೋ ಒಂದು ಕಡೆ ಅವರು ನೇಮ್ ಪ್ಲೇಟ್ ಬರೆಯುವಂತಹ ಸಂದರ್ಭದಲ್ಲಿ ಇಡೀ ಪ್ಯಾರಾಗ್ರಾಫೇ ಬೇಕಾಗಿತ್ತಂತೆ. ಅದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. 43 ಪ್ರಬಂಧ ಪ್ರಶಸ್ತಿಗಳನ್ನ ಬರೆದಿದ್ದಾರೆ. 104 ಪುಸ್ತಕಗಳನ್ನ ಬರೆದಿದ್ದಾರೆ. ಇದರ ಜೊತೆಗೆ 30 ವಿದ್ಯಾರ್ಥಿಗಳಿಗೆ PhD ಗಳನ್ನ ನೀಡಿರುವಂಥದ್ದು. ಅದ್ರ ಜೊತೆಗೆ 300ಕ್ಕೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಮಾರ್ಗದರ್ಶನವನ್ನ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಮತ್ತೊಂದು ಹೇಳಬೇಕು, 600ಕ್ಕೂ ಹೆಚ್ಚು ಸ್ನಾತಕೋತ್ತರ ಪ್ರಬಂಧಗಳಾಗಿರ್ಬೋದು, 200ಕ್ಕೂ ಹೆಚ್ಚು ಪದವಿ ಪೂರ್ವ ಯೋಜನೆಗಳ ಮೇಲ್ವಿಚಾರಣೆಯನ್ನ ವಹಿಸಿದ್ದಾರೆ. ಸೊ ಇದಕ್ಕಿಂತ ಉತ್ತಮ ವ್ಯಕ್ತಿ ನಮಗೆ ಸಿಗಲ್ಲ ಅನ್ಸುತ್ತೆ ಮಾರ್ಗದರ್ಶಕರಾಗಿ. ಇವತ್ತು ನನ್ನ ಪುಣ್ಯ. ಸರ್ ನಮಸ್ತೆ ಮತ್ತೊಮ್ಮೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾರ್ಗದರ್ಶನದ ಕೊರತೆ ಇರುತ್ತೆ ಸರ್. ಯಾವುದೇ ಕೋರ್ಸ್ ಆಗಿರ್ಬೋದು, ಪದವಿ ನಂತರ ನಾವು ಉನ್ನತ ಶಿಕ್ಷಣ ಆಗಿರ್ಬೋದು, ಉನ್ನತ ಕೆಲಸದ ವಿಚಾರವಾಗಿ ಒಂದಷ್ಟು ಗೊಂದಲಗಳಿರುತ್ತೆ ಸರ್. ಮೊದಲ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಿ ಬಯಸೋದು ಇದೆ. CET ಆಯ್ತು ಸರ್, ಪರೀಕ್ಷಾ ಫಲಿತಾಂಶ ಕೂಡ ಬಂದಾಯ್ತು. ಅದಾದ ನಂತರವಾಗಿ ಮುಂದೇನು ಅನ್ನುವಂಥ ಗೊಂದಲದ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಸುಗಮವಾಗಿ ಬರೆದು ಅವರಿಗೆ ರ್ಯಾಂಕ್ ಪಡೆದಿದ್ದಾರೆ. ಈಗ ಅವರಿಗೆ ಒಂಥರ ಭಾಳ ಆತಂಕ ಇರುತ್ತೆ. ಯಾವ ಕಾಲೇಜ್ ಸಿಕ್ಕುತ್ತೆ, ಯಾವ ಕಾಲೇಜು ನಾವು ಅಲ್ಲಿ ಹೋಗಿ ಸೇರಬೇಕು, ಗೌರ್ಮೆಂಟ್ ಕಾಲೇಜ್ ಸೇರಬೇಕಾ ಇಲ್ಲ ಪ್ರೈವೇಟ್ ಖಾಸಗಿ ಕಾಲೇಜ್ ಸೇರಬೇಕಾ, ಮತ್ತು ಫೀಸ್ ಎಷ್ಟಿರುತ್ತೆ, ಸ್ಕಾಲರ್ಶಿಪ್ಪು ಎಲ್ಲೆಲ್ಲಿ ಸಿಕ್ಕುತ್ತೆ, ಯಾವ್ಯಾವ ಸಂಸ್ಥೆಯಲ್ಲಿ ನಾವು ಅವ್ರ ಸ್ಕಾಲರ್ಶಿಪ್ ಪಡಿಬೋದು, ಇಂಥ ಗೊಂದಲಗಳೆಲ್ಲ ಒಂಥ ಸೃಷ್ಟಿ ಆಗುತ್ತೆ ಈಗ ರ್ಯಾಂಕ್ ಬಂದ ತಕ್ಷಣ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಇದನ್ನೆಲ್ಲ ಪಾಸ್ ಆಗಿದ್ದಾರೆ ಮತ್ತು ರ್ಯಾಂಕ್ ಪಡೆದಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಹೇಳೋಕ್ಕೆ ಇಚ್ಛೆ ಪಡುತ್ತೇನೆ. ಈಗ ರ್ಯಾಂಕ್ ಪಡೆದಿದ್ದಾರೆ, ಕಾಲೇಜ್ ಯಾವುದು ಸಿಗಬೇಕು, ಇಲ್ಲ ರ್ಯಾಂಕ್ ಪಡೆದ ಮೇಲೆ ಈಗ ಏನಾಗುತ್ತೆ ನೆಕ್ಸ್ಟ್ ಅಂದರೆ, ಅವರ CETನಲ್ಲಿ ಏನು ತಗೊಂಡಿದ್ದಾರೆ, ಈಗ ಅವ್ರಿಗೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, 12ನೇ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಇರ್ಬೋದು, ಮತ್ತು SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್, ಇದೆಲ್ಲ ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಸರಿಪಡಿಸ್ಕೊಳ್ಬೇಕು. ಮುಖ್ಯವಾಗಿ ನಾನು ಹೇಳ್ತೀನಿ ಅಂದರೆ, ಅವ್ರ ಹೆಸರಿನಲ್ಲಿ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇರುತ್ತೆ ಅಂತ ನೋಡ್ಕೊಳ್ಬೇಕು. ನಾವು ಅನೇಕ ಸಲ ನನಗೆ ಇದು ಬಂದಿದೆ ಸರ್, ನನಗೆ K ಇದೆ, ನನಗೆ L ಮಾಡಿಬಿಟ್ಟಿದ್ದಾರೆ, ನನಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಇದಿದೆ, ನನ್ನ ಆಧಾರ್ ಕಾರ್ಡ್ನಲ್ಲಿ ಅದಿದೆ, ಸೊ ಇನ್ನೊಂದು ನಾವು ಬರ್ತ್ ಸರ್ಟಿಫಿಕೇಟ್ನಲ್ಲಿ ಇನ್ನೇನೋ ಇದೆ, ಈ ಥರ ಇದು ಮಾಡಿರ್ತಾರೆ. ಸೊ ಮೊದಲನೆಯದು ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಸೆಕೆಂಡ್, ಇಲ್ಲಿ ಒರಿಜಿನಲ್ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ, ಯಾವ್ದು ಬೇಕಾಗಿದೆ. ಮುಖ್ಯವಾಗಿ ಈಗ ನಾವು ಜನರಲ್ ಮೆರಿಟ್ನಲ್ಲಿ ಹಾಕಿದರೆ ಏನು ತೊಂದರೆ ಇಲ್ಲ. 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ಸ್ ಅದು ಇರಬೇಕು.
OBC SC ST ಸರ್ಟಿಫಿಕೇಟ್ ಇದ್ದರೆ ಅದು ತಗೊಳ್ಬೇಕು. ಮತ್ತು ಸ್ಕಾಲರ್ಶಿಪ್ ಏನನ್ನ ಪಡಿಬೇಕಂದ್ರೆ ಔಟ್ಸೈಡ್ ಹೊರನಾಡು ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸೀಟ್ ಇದೆ. ಸೊ ಯಾವ್ಯಾವ ಕ್ಯಾಟಗರಿನಲ್ಲಿ ಅವರು ಸೀಟ್ ಪಡ್ಕೊಳ್ತಾರೆ ಅವ್ರಿಗೆ ಒಂದೊಂದು ಅವಕಾಶ, ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಇರುತ್ತೆ. ಜನರಲ್ ಕ್ಯಾಟಗರಿಗೆ ಒಂಥರ ಇರುತ್ತೆ, OBC ಕ್ಯಾಟಗರಿಗೆ ಒಂಥರ ಇರುತ್ತೆ, SC STಗೆ ಕಟ್ ಆಫ್ ಒಂಥರ ಇರುತ್ತೆ, ಹೊರನಾಡು ವಿದ್ಯಾರ್ಥಿಗಳಿಗೆ ಅವರು ಬೇರೆ ಥರ. ಸೊ ಮೊಟ್ಟ ಮೊದಲನೆಯದು 7 ವರ್ಷ ಅವರು ಕರ್ನಾಟಕದಲ್ಲೇ ಓದಿದರೆ ಅವರು ನಾರ್ಮಲ್ ಇಂಜಿನಿಯರಿಂಗ್ ಸೀಟ್ ಪಡಿಬೋದು. ಓಕೆ. ಸೊ ಇದು ಒಂದು. ಎಷ್ಟು ಸೀಟ್ಸ್ ಇದೆ? 1 ಲಕ್ಷಕ್ಕೂ ಹೆಚ್ಚು ಸೀಟ್ ಇದೆ. ಸೊ ಆತಂಕ ಏನು ಪಡೋದು ಬೇಕಾಗಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕೇ ಸಿಕ್ಕುತ್ತೆ ಇಂಜಿನಿಯರಿಂಗ್. ಯಾವ ಕೋರ್ಸ್ ಓದಬೇಕು, ಯಾವ ಕಾಲೇಜ್ ತಗೊಳ್ಬೇಕು, ಕೋರ್ಸ್ ಫೀಸ್ ಎಷ್ಟಿದೆ, ಮತ್ತು ಈ ಕಾಲೇಜಿನಲ್ಲಿ ಓದಾಗ ನಮಗೆ ಪ್ಲೇಸ್ಮೆಂಟ್ ಸಿಕ್ಕುತ್ತಾ, ಉದ್ಯೋಗ ಸಿಕ್ಕುತ್ತಾ, ಕೌಶಲ್ಯ ಇರುತ್ತಾ, ಆ ಕಾಲೇಜಿನಲ್ಲಿ ಟೀಚರ್ಸ್ ಯಾವ ಥರ ಇದ್ದಾರೆ, ಸೀನಿಯರ್ ಟೀಚರ್ಸ್ ಇದ್ದಾರಾ, ಇಲ್ಲ ಅನುಭವಸ್ಥರು ಇದ್ದಾರಾ, ಇಲ್ಲ ಯಂಗ್ ಟೀಚರ್ಸ್ ಇದ್ದಾರಾ ಅಂತ ಎಲ್ಲ ಇದರೆಲ್ಲ ವಿದ್ಯಾರ್ಥಿಗಳಲ್ಲ ಅವ್ರ ಪೋಷಕರಿಗೂ ಒಂಥರ ಯೋಚನೆ ಬಂದಿರುತ್ತೆ. ಈಗ ರ್ಯಾಂಕ್ ಈಗ ತಾನೇ ಈಗ ಫಲಿತಾಂಶ ಬಿಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಇನ್ನು 4-5 ಅವರು ಎಲ್ಲ ರ್ಯಾಂಕ್ಗಳು ಹುಡುಕಾಡ್ತಾ ಇರ್ತಾರೆ. ಬಿಕಾಸ್ ಸರ್ವರ್ ಲೋಡ್ ಆಗಿದೆ. ಸರ್ವರ್ ಲೋಡ್ ಆಗಿರೋ ಕಾರಣದಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ ನಿಮ್ಮ ರ್ಯಾಂಕ್ಗಳೆಲ್ಲ ನೋಡೋಕ್ಕೆ. ಯಾವುದೇ ರ್ಯಾಂಕ್ ಬಂದಿರಲಿ, ರ್ಯಾಂಕ್ ಈಸ್ ನಾಟ್ ಇಂಪಾರ್ಟೆಂಟ್ ನಾವು, ಅದಾಗೋಯ್ತು. ಸೊ ರ್ಯಾಂಕ್ ಆದಮೇಲೆ ನಾವು ಏನು ಮಾಡಬೇಕು ಅಂತ. ಸೊ ನಾನು ಯೂಶಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯು ಶುಡ್ ಡೂ ವಾಟ್ ಯು ಲೈಕ್, ಯು ಶುಡ್ ಲೈಕ್ ವಾಟ್ ಯು ಡೂ. ಇದು ಮೊಟ್ಟ ಮೊದಲನೇ ಅದು ಮೈಂಡಿಗೆ ಹೋಗ್ಬಿಟ್ರೆ, ಎಲ್ಲರಿಗೂ ಮನಸ್ಸಿಗೆ ಹೋಗ್ಬಿಟ್ರೆ ಏನು ತೊಂದರೆನೇ, ಇದು ಕನ್ಫ್ಯೂಷನ್ ಬರಲ್ಲ. ಸಿಕ್ಕಿಲ್ವಾ ಒಂದು ಸೀಟು, ಇದು ಬೇಜಾರು ಮಾಡ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು ಏನಿಲ್ಲ. ಸಿಕ್ತಾ, ನಿಮಗೆ ಏನು ಬೇಕಾಗಿತ್ತು ಅದು ಸಿಕ್ತಾ, ಅದು ಒಳ್ಳೆಯದು. ಏನು ಬೇಕಾಗಿದೆ ಸಿಕ್ಕಿಲ್ವಾ, ಇನ್ನೂ ಪ್ರಯತ್ನ ಇದೆ. ಪ್ರಯತ್ನ ನಿರಂತರವಾಗಿ ಮಾಡ್ತಾನೇ ಇರಬೇಕು. ನಮ್ಮ ಜೀವನದಲ್ಲಿ ಯಶಸ್ವಿ ಸಿಗಬೇಕಂದ್ರೆ ಪ್ರಯತ್ನ ಅನ್ನೋದು ನಿರಂತರ. ದಿಸ್ ಇಸ್ ಒನ್ಲಿ ಎ ಸ್ಟಾರ್ಟಿಂಗ್ ಪಾಯಿಂಟ್. ನಾನು ಯಾವಾಗಲೂ ನನ್ನ 45 ವರ್ಷ ಅನುಭವದಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಪಾಠ ಮಾಡಿದ್ದೀನಿ. ಯಾರು ಲಾಸ್ಟ್ ಬೆಂಚ್ನಲ್ಲಿ ಕುಳಿತಿದ್ದಾರೋ ಅವ್ರು ಏನೂ ಆಗಲ್ಲ ಅಂತ ಹೇಳಿದಾಗ ಅವರು CEOs ಆಗಿಬಿಟ್ಟಿರ್ತಾರೆ. ಫಸ್ಟ್ ಬೆಂಚಿನಲ್ಲಿ ಕುಳಿತಿರೋರು ರ್ಯಾಂಕ್ ಸ್ಟೂಡೆಂಟು, ಅವರು ಭಾಳ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ನಮಗೆ ಭಾಳ ಇರುತ್ತೆ. ಬಟ್ ಅವರು ನಾರ್ಮಲಾಗಿ ರಿಟೈರ್ ಆಗಿದ್ದಾರೆ. ಸೊ ಅಂದರೆ ಕಂಟಿನ್ಯೂಯಸ್ ಪ್ರಯತ್ನ, ನಿರಂತರ ಪ್ರಯತ್ನ ಅದು ಅವಶ್ಯಕತೆ ಇದೆ. ಸೊ ಇದು ಒಂದು ಮೈಲ್ ಸ್ಟೋನ್, ರ್ಯಾಂಕ್ ಬಂದಿರೋದು ಒಂದು ಮೈಲ್ ಸ್ಟೋನ್. ಇಲ್ಲಿಂದ ಏನಾಗಬೇಕು, ಹೆಂಗೆ ಹೋಗಬೇಕು, ಯಾವ ದಾರಿ ಹಿಡಿಬೇಕು ಅದೆಲ್ಲ ನೋಡೋಣ ಈ ಮುಂದೆ. ಸರ್, ಈಗ ಉತ್ತಮವಾದಂತಹ ರ್ಯಾಂಕ್ ಬಂದಿಲ್ಲ ಅಂದ ತಕ್ಷಣ ಕೆಲವೊಂದಿಷ್ಟು ಜನ ಆತಂಕ ಪಡ್ತಾರೆ ಸರ್. ಅದರ ಜೊತೆಗೆ ಕಾಲೇಜಿನ ಆಯ್ಕೆ ಆಗಿರ್ಬೋದು ಅಥವಾ ಬ್ರಾಂಚ್ ಸೆಲೆಕ್ಟ್ ವಿಚಾರವಾಗಿ ಕೂಡ ಒಂದಷ್ಟು ಗೊಂದಲ ಇರುತ್ತೆ ಸರ್. ನೀವು ಇದನ್ನು ಯಾವ ರೀತಿ ಹೇಳ್ತೀರಾ? ನಾ ಈಗ ತಾನೇ ಹೇಳಿದೆ, ರ್ಯಾಂಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈಗ ರ್ಯಾಂಕ್ ಬಂದಾಯಿತು, ರ್ಯಾಂಕ್ ಬಂದ ಮೇಲೆ ಯಾವ ಕಾಲೇಜ್ ಚುನಾಯಿಸಬೇಕು, ಯಾವ ಸಬ್ಜೆಕ್ಟ್ ತಗೊಳ್ಬೇಕು ಅಂತ ಇದು ಗೊಂದಲ ಇರುತ್ತೆ. ಎಲ್ಲರೂ ನಮಗೆಲ್ಲ ಗೊತ್ತೇ ಇದೆ, ಎಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್, ಮೆಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಇದನ್ನು ತಗೊಳ್ಬೇಕಂತ ಎಲ್ಲರಿಗೂ ಆ ಥರ ಇರುತ್ತೆ. ಬಟ್ ನನ್ನ ಒಂದು ಸಂದೇಶ ಏನು ವಿದ್ಯಾರ್ಥಿಗಳಿಗೆ ಅಂದರೆ, ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಚೆನ್ನಾಗಿ ಓದಿದ್ರೆ, ಇಫ್ ಯು ಆ ಕೌಶಲ್ಯ ಇದ್ದರೆ ಕೆಲಸ ಉದ್ಯೋಗ ಸಿಕ್ಕೇ ಸಿಕ್ಕುತ್ತೆ. ಸೊ ನಾನು ಉದಾಹರಣೆಗೆ ನಾನು ಓದಿದಾಗ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಓದಿದಾಗ 60 ಸೀಟ್ ಇತ್ತು. 30 ಸೀಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, 30 ಸೀಟು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ವಿಭಾಗ. 5 ವರ್ಷ ಆಗ ಇಂಜಿನಿಯರಿಂಗ್, ಈಗ 4 ವರ್ಷ. ನಾನು 4ನೇ ತರಗತಿ ಇದ್ದಾಗ ಎಲೆಕ್ಟ್ರಾನಿಕ್ಸ್ ಓದಬೇಕಂತ ಆಸೆ ನನಗೆ. ನಾನು ಓದಿದ್ದು ಇಂಡಿಯನ್ ಹೈಸ್ಕೂಲ್, ಕಬ್ಬನ್ ಪಾರ್ಕ್ ಹತ್ತು ಕಡೆ, ಇತ್ತ ಕಡೆ ವಿಶ್ವೇಶ್ವರಯ್ಯ ಕಾಲೇಜ್. ಅಂದರೆ ಕಬ್ಬನ್ ಪಾರ್ಕ್ ಒಂದೇ ಮಧ್ಯದಲ್ಲಿತ್ತು ನನ್ನ ಸ್ಕೂಲ್ಗೂ ಕಾಲೇಜಿಗೆ. ನನಗೆ 2 ಸೀಟ್ ಸಿಕ್ಕಿತ್ತು
ಇಂಜಿನಿಯರಿಂಗ್ ಸೀಟು ಮತ್ತು BMC ಕಾಲೇಜ್ನಲ್ಲಿ ಮೆಡಿಕಲ್ ಸೀಟು. ಬಟ್ ನನಗೆ ಆಸೆ ಎಲೆಕ್ಟ್ರಾನಿಕ್ಸ್ ಓದಲೇಬೇಕು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರೇ ಆಗಬೇಕಂತ. ಬಟ್ ನಾನು ಎಲೆಕ್ಟ್ರಾನಿಕ್ಸ್ ಓದಿದ ಮೇಲೆ ನಾನು ಈಗ ಏನು ಮಾಡಿದ್ದೀನಿ ಅಂತ ಹೇಳಿದಾಗ ನೀವೆಲ್ಲ ಎಲೆಕ್ಟ್ರಾನಿಕ್ಸ್ ಎಷ್ಟು ಓದಿದ್ರು, ಕಡಿಮೆ ಓದಿದ್ರು, ಜಾಸ್ತಿ ಓದಿದ್ರು. ಎಲೆಕ್ಟ್ರಾನಿಕ್ಸ್ ಮಾಡಿದೆ, ಮೊದಲನೇ ಡಿಗ್ರಿ ಅದು. ಅದಾದ ಮೇಲೆ MA ಎಕನಾಮಿಕ್ಸ್ ಮಾಡಿದೆ. ಅದಾದ ಮೇಲೆ ಲಾ SJRC ಲಾ ಕಾಲೇಜ್ನಲ್ಲಿ ಓದಿದೆ. ಆಮೇಲೆ ಸೆಂಟ್ರಲ್ ಕಾಲೇಜಲ್ಲಿ ಬಂದು ಮಾಧ್ಯಮ ಕಮ್ಯುನಿಕೇಷನ್. ಬೆಳಗ್ಗೆ ಲಾ 10 to 5 ಮಾಧ್ಯಮ, ಇದು ಸಾಯಂಕಾಲ ಭಾರತೀಯ ವಿದ್ಯಾಭವನ ಜರ್ನಲಿಸಮ್ ಸೇರ್ಕೊಂಡ್ಬಿಟ್ಟೆ. ಜರ್ನಲಿಸಮ್. ಎಲೆಕ್ಟ್ರಾನಿಕ್ಸ್ ಮರ್ತೇ ಹೋಗ್ಬಿಟ್ಟಿದ್ದೀನಿ. ದೆನ್ ಅದಾದಮೇಲೆ PhD ಎಕನಾಮಿಕ್ಸ್ ಮಾಡಿದೆ, ಮಾಸ್ಟರ್ ಆಫ್ ಬಿಸ್ನೆಸ್ ಫೈನಾನ್ಸ್ ಮಾಡಿದೆ. ಇದರಿಂದ ಏನು ಕಾಣುತ್ತೆ, ಎಲೆಕ್ಟ್ರಾನಿಕ್ಸ್ ಭಾಳ ದೂರ ಆಗ್ತಾಯಿದೆ ಅಂತ. ಆದರೆ ನನಗೆ ಏನಾಯ್ತಂದರೆ ಇಂಜಿನಿಯರಿಂಗ್ ಡಿಗ್ರಿ ಮುಗಿದ ತಕ್ಷಣ ನನಗೆ HMTನಲ್ಲಿ ಉದ್ಯೋಗ ಸಿಕ್ತು, ಕಂಪ್ಯೂಟರೈಸ್ಡ್ ನ್ಯೂಮರಿಕಲ್ ಕಂಟ್ರೋಲ್ ಮೆಷಿನ್. ನನಗೆ ಆ ಕೆಲಸ ಬೇಡ, ಉದ್ಯೋಗ ಬೇಡ, ನಾನು IAS ಆಫೀಸರ್ ಆಗಿಬಿಡಬೇಕು ಅಂತ ಪರೀಕ್ಷೆ ತಗೊಂಡೆ. ಪರೀಕ್ಷೆ ತಗೊಂಡಾಗ ನಾನು ಟೀಚರ್ ಆಗಿಬಿಟ್ರೆ ಓಕೆ, ಟೀಚರ್ ಆಗಿಬಿಟ್ರೆ ನನಗೆ IAS ಆಫೀಸರ್ ಆಗಿಬಿಡ್ತೀನಿ ನಾನು ಅಂತ ಹೇಳಿ ಅದು ಒಂದು ಕಾನ್ಫಿಡೆನ್ಸ್, ಅಂದರೆ ಹೆಚ್ಚು ಮಾರ್ಕ್ಸ್ ಬಂದುಬಿಡುತ್ತೆ ಟೀಚರ್ ಆಗಿಬಿಟ್ರೆ ಅಂತ. ಸೊ ಆ ಟೀಚರ್ ಎಲೆಕ್ಟ್ರಾನಿಕ್ಸ್ ಬಂದು ಸೇರಿಕೊಂಡೆ ವಿಶ್ವೇಶ್ವರಯ್ಯ ಕಾಲೇಜ್. ಆಗ ನನಗೆ 23 ವಯಸ್ಸು. 23 ವಯಸ್ಸಿಂದ 5 ವರ್ಷ ಕಳೆದಿದ್ದೀನಿ UVCನಲ್ಲಿ, 45 ವರ್ಷ ಅಲ್ಲೇ ಇದ್ದೆ ವೈಸ್ ಚಾನ್ಸ್ಲರ್ ಆಗೋವರೆಗೂ. ಆ ಅವಧಿನಲ್ಲಿ 50 ವರ್ಷದಲ್ಲಿ 12 ಡಿಗ್ರಿ, PhD ಎಕನಾಮಿಕ್ಸ್, PhD ಕಂಪ್ಯೂಟರ್ ಸೈನ್ಸ್, PhD ಲಾನು ಮುಗಿಸಿದೆ. ಅಂದರೆ ಸಬ್ಜೆಕ್ಟು ಏನು ಯಾವುದು ತಗೊಂಡ್ರು ಅದರಲ್ಲಿ ಆಸಕ್ತಿ ತೋರಿಸಿದಾಗ ಯು ವಿಲ್ ಅಚೀವ್ ವಾಟ್ ಎವರ್ ಯು ವಾಂಟ್. ನಾನು ಅದಕ್ಕೆ ಮೊದಲೇ ಹೇಳಿದೆ, ಡೂ ವಾಟ್ ಯು ಲೈಕ್ ಆ್ಯಂಡ್ ಲೈಕ್ ವಾಟ್ ಯು ಡೂ. ವಿದ್ಯಾರ್ಥಿಗಳಿಗೆ ಇದೇ ಒಂದು ಸಂದೇಶ. ಯಾಕಂದರೆ ಅವರು ಜೀವನದಲ್ಲಿ ಜಿಗುಪ್ಸೆ ಆಗೋದು ಬೇಕಾಗಿಲ್ಲ, ಒಂಥರ ಬೇಸರ ಆಗೋದು ಬೇಕಾಗಿಲ್ಲ. ರ್ಯಾಂಕ್ ನೋಡಿ, ರ್ಯಾಂಕ್ ಕಡಿಮೆ ಬಂದುಬಿಟ್ಟಿದೆ, ಆಗೋಯ್ತು ನನ್ನ ಜೀವನ ಅಂತ ಇದಕ್ಕೆ ಈ ನಿರ್ಣಯಕ್ಕೆ ಬರಲೇ ಕೂಡದು. ಯಾವತ್ತೂ ಕಾಲೇಜ್ನಲ್ಲಿ ಭಾಳ ಚೂಟಿಯಾಗಿದ್ದಾಗ, ಮಿಸ್ಯೂಸ್ ಇದ್ದಾಗ ಅವನು ಅದಾದ ಮೇಲೆ ಅವರಿಗೆ ತಿಳುವಳಿಕೆ ಬಂದುಬಿಡುತ್ತೆ. ಯು ವಿಲ್ ಪುಟ್ ಮೋರ್ ಆ್ಯಂಡ್ ಮೋರ್ ಎಫರ್ಟ್. ಜೀವನದಲ್ಲಿ ಅವನು ಭಾಳ ಸಕ್ಸಸ್ ಆಗಿರ್ತಾನೆ. ಅದು ಇಂಜಿನಿಯರಿಂಗ್ ಸೀಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ನಲ್ಲಿ ಸೇರಿಕೊಂಡಿರ್ತಾನೆ. ಬಟ್ ಆಫ್ಟರ್ ಇಂಜಿನಿಯರಿಂಗ್, ಆಫ್ಟರ್ ಯುವರ್ ಡಿಗ್ರಿ, ನಿರಂತರ ಪರಿಶ್ರಮ ಇದೆಯಲ್ಲ, ಅದೇ ಜೀವನಕ್ಕೆ ಅನುಕೂಲ ಆಗೋದು, ಅದೇ ಜೀವನಕ್ಕೆ ಒಂದು ಯಶಸ್ವಿ ತರೋದು. ಸೊ ಈಗ ಕಡಿಮೆ ರ್ಯಾಂಕ್ನವರು ಏನು ಬೇಸರ ಮಾಡ್ಕೊಳ್ಳೋದು, ಎಲ್ಲಿ ಓದಿದ್ರು ಅದು ಶಿಕ್ಷಣನೇ. ಈಗ ಆಧುನಿಕ ಸಮಯದಲ್ಲಿ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ, ಎನಿ ಟೈಮ್, ಎನಿವೇರ್, ಎನಿ ಒನ್, ಎನಿ ಲ್ಯಾಂಗ್ವೇಜ್, ಎನಿ ಮೀಡಿಯಾ, ಎನಿ ಡಿವೈಸ್, ಎನಿ ಅಮೌಂಟ್ ಆಫ್ ಟೈಮ್, ಎನಿ ಲೆಂತ್ ಆಫ್ ಟೈಮ್, ಎನಿ ಸಬ್ಜೆಕ್ಟ್, ಎನಿ ಡಿಸಿಪ್ಲಿನ್, ಸಬ್ಜೆಕ್ಟ್, ಎನಿ ಪ್ರೊಫೆಷನ್. ಸೊ ನೀನು ಒಂದೇ ಸಬ್ಜೆಕ್ಟ್ನಲ್ಲಿ ಓದ್ಬಿಟ್ಟು ನಾನು ಓಕೆ ಅದರಲ್ಲಿ ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ತೀನಂತ ಏನು ಬೇಕಾಗಿಲ್ಲ. ಯು ಮಸ್ಟ್ ಬಿ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಓದಬೇಕು. ಇಂಜಿನಿಯರಿಂಗ್ ಓದಿದ್ರೆ ಆ ಜೊತೆಯಲ್ಲಿ ಇನ್ನೊಂದು ಸಬ್ಜೆಕ್ಟ್ ಓದಬೇಕು. ಡಬಲ್ ಡಿಗ್ರಿ ತಗೊಳ್ಬೋದು, ಟ್ರಿಪಲ್ ಡಿಗ್ರಿ ತಗೊಳ್ಬೋದು, ಸ್ಕಿಲ್ ಬೇಸ್ ಕೋರ್ಸಸ್ ತಗೊಳ್ಬೋದು. ಸೊ ನಿರಂತರ ಪ್ರಯತ್ನ. ಒಂದು ಸಬ್ಜೆಕ್ಟ್ ತಗೊಂಡ ಮೇಲೆ, ಒಂದು ಕಾಲೇಜ್ ತಗೊಂಡ ಮೇಲೆ, ಡಿಗ್ರಿ ಇಸ್ ನಾಟ್ ಜಸ್ಟ್ ಉದ್ಯೋಗ ಕೊಡುತ್ತೆ ಅಂತಿಲ್ಲ. ಡಿಗ್ರಿಗೆ ಬೇಕಾಗಿರೋದು ಉದ್ಯೋಗ, ಕೌಶಲ್ಯ ಕೌಶಲ್ಯ ಆಧಾರಿತ ಶಿಕ್ಷಣ ಪಡೆದಿದ್ದೀರಾ, ಉದ್ಯೋಗ ಆಧಾರಿತ ಶಿಕ್ಷಣ ಪಡೆದಿದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಇದು ಪ್ರಶ್ನೆ ಬಂದಾಗ ಕಾಲೇಜು ವ್ಯತ್ಯಾಸ ಮಾಡಲ್ಲ, ನೀವು ಯಾವ ಸಬ್ಜೆಕ್ಟ್ ಮಾಡಿದಿರಂತೂ ವ್ಯತ್ಯಾಸ ಬರಲ್ಲ. ನೀವು ಎಲ್ಲಿ ಯಾವ ಥರ ಮಾಡ್ತಾ ಇದ್ದೀರಾ, ವೆದರ್ ಇಟ್ ಈಸ್ ಅ ರೆಗ್ಯುಲರ್ ಕೋರ್ಸ್, ಈವ್ನಿಂಗ್ ಕೋರ್ಸ್, ಪಾರ್ಟ್ ಟೈಮ್ ಕೋರ್ಸ್, ಆನ್ಲೈನ್ ಕೋರ್ಸ್, ನೀವು ಯಾವುದನ್ನು ಮಾಡಿ ಚೆನ್ನಾಗಿ ಮಾಡಿದಾಗ ಉದ್ಯೋಗ ಸಿಕ್ಕುತ್ತೆ, ಜೀವನದಲ್ಲಿ ಯಶಸ್ವಿ ಆಗುತ್ತೆ.
ಸೂಪರ್ ಸರ್. ರ್ಯಾಂಕ್ ಬಂದಿಲ್ಲ ಅಂದರೆ ಅವ್ರಿಗೆ ಅದನ್ನು ಹೇಳ್ತಾರೆ. ರ್ಯಾಂಕ್ ಬಂದ್ರೂ ಅಷ್ಟೇ, ರ್ಯಾಂಕ್ ಬಂದಿಲ್ಲ ಅಂದರೆ ಇದು ಶುರು, ಇನ್ನೂ ಭಾಳ ಜೀವನ ಇದೆ, ಇನ್ನೂ ಕೆಲಸ ಮಾಡೋದು ಭಾಳ ಸಾಕಷ್ಟು ಇದೆ. ರ್ಯಾಂಕ್ ಇಸ್ ಒನ್. ಇದು ಆ ಸಮಯಕ್ಕೆ ರ್ಯಾಂಕ್ ಬರದೇ ಇರ್ಬೋದು, ಬಟ್ ಅವನ ಡೆಸ್ಟಿನಿ ಇಟ್ ಮೈಟ್ ಬಿ ಶೋಯಿಂಗ್ ಎ ರ್ಯಾಂಕ್ ಲೇಟರ್. ಲೈಫ್ನಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಿರಂತರ ಪ್ರಯತ್ನ, ಇದು ಒಂದು ಪ್ರಯತ್ನ, ಇದು ಸಣ್ಣ ಪ್ರಯತ್ನ ಬಟ್ ಇಂಪಾರ್ಟೆಂಟ್ ಪ್ರಯತ್ನ. ಸೊ ಇದರಲ್ಲಿ ನೀವು ರ್ಯಾಂಕ್ ಕಡಿಮೆ ಬಂದುಬಿಟ್ರೆ ಬೇಸರ ಆಗೋದು ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಸಂದೇಶ. ಎಸ್, ನಾನು ಅದಕ್ಕೆ ಮೊದಲೇ ಹೇಳಿದೆ, 11 ಪದವಿಯನ್ನು ಪಡೆದಿರೋದು ನೀವು. ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ದಿನ ಸಾಕಾಗಲ್ಲ ಸರ್. ಸರ್, ಸಾಕಷ್ಟು ಜನಕ್ಕೆ ಕೇವಲ ಇಂಜಿನಿಯರಿಂಗ್ ಅಷ್ಟೇ ಒಂದಷ್ಟು ಕಾನ್ಸಂಟ್ರೇಟ್ ಇರುತ್ತೆ. ಈ ಇಂಜಿನಿಯರಿಂಗ್ ಹೊರತಾಗಿಯೂ ಕೂಡ ಇಂದಿನ ಪ್ರಮುಖ ಕೋರ್ಸ್ಗಳ ವಿಚಾರವಾಗಿ ಒಂದಷ್ಟು ಆಲೋಚನೆ ಇರಲ್ಲ ಸರ್ ಯಾರಿಗೂ ಕೂಡ. ಏನಿದೆ, ಯಾವ ಕೋರ್ಸ್ಗಳಿದೆ ಅನ್ನೋ ವಿಚಾರವಾಗಿ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ. ಈಗ ನಿಮ್ಗೆ ಹೇಳೋದಾದ್ರೆ ನಾನೇ 12 ಕೋರ್ಸಸ್ ಮಾಡಿದ್ದೀನಿ. ಯಾವ ಕೋರ್ಸ್ ಮಾಡಿದೆ? ಇಂಜಿನಿಯರಿಂಗ್ ಮಾಡಿದೆ, ಅರ್ಥಶಾಸ್ತ್ರ ಮಾಡಿದೆ, ಕಾನೂನು ಮಾಡಿದೆ, ಮಾಸ್ಟರ್ ಆಫ್ ಬಿಸ್ನೆಸ್ ಫೈನಾನ್ಸ್ ಮಾಡಿದೆ, ಮಾಧ್ಯಮ ಮಾಡಿದೆ. ಸೊ ನನ್ನ ಜೀವನದಲ್ಲಿ ಏನು ವ್ಯತ್ಯಾಸ ಆಯಿತು? ಐ ಬಿಕೇಮ್ ಎ ಗುಡ್ ಟೀಚರ್. ನನ್ನ ಪ್ರೊಫೆಷನ್ ಅಂದರೆ ಆ ಅಧ್ಯಾಪಕ ಉದ್ಯೋಗಕ್ಕೆ ಏನು ಸಿಕ್ತು ನಾಲೆಡ್ಜ್, ಅದನ್ನು ಪಡ್ಕೊಂಡೆ ಬೈ ಡಿಗ್ರೀಸ್. ಈಗ ನಿಮಗೆ ಎಲ್ಲರೂ ಪೋಷಕರು ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ, ಅವ್ರು ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ಬಿಡ್ಬೇಕು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ಬಿಡ್ಬೇಕು, ನನಗೆ ಇಮ್ಮಿಡಿಯೇಟಾಗಿ 4 ವರ್ಷದಲ್ಲಿ ಉದ್ಯೋಗ ಸಿಗ್ಬಿಡ್ಬೇಕು, 5 ಲಕ್ಷ ತಿಂಗಳಿಗೆ ಬರಬೇಕು, ಈ ಥರ ಇತ್ತು. ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೇನೆ, 45 ವರ್ಷ ಪಾಠ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸ್ನಲ್ಲೇ, 45 ವರ್ಷ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಈಗ ಅದು ಭಾಳ ಉನ್ನತ ಸ್ಥಾನದಲ್ಲಿದೆ. ನೀವು ಡಿಗ್ರಿ ಪಡೆದಿಲ್ಲ ಅಂದ್ರೂ ಒಂದು ಕೌಶಲ್ಯ ಇದ್ದರೆ ಯು ವಿಲ್ ಗೆಟ್ ಮೋರ್ ಸ್ಯಾಲರಿ ದ್ಯಾನ್ ಎ ಪರ್ಸನ್ ಡಿಗ್ರಿ ಪಡೆದಿರೋನಿಗಿಂತ ಹೆಚ್ಚು ಸ್ಯಾಲರಿ ಸಿಗುತ್ತೆ. ಕೌಶಲ್ಯ, ಆ ಸ್ಕಿಲ್ ಬೇಕಾಗಿದೆ. ನೀವು ಝಕರ್ಬರ್ಗ್ ಡಿಗ್ರಿ ಬಿತ್ತಾ, ಸ್ಟೀವ್ ಜಾಬ್ಸ್ ಡಿಗ್ರಿ ಇತ್ತಾ, ಬಿಲ್ ಗೇಟ್ಸ್ ಡಿಗ್ರಿ ಇತ್ತಾ? ಇವರಿಗೆಲ್ಲ ಡಿಗ್ರಿ ಇರಲಿಲ್ಲ, ಕೌಶಲ್ಯ ಇತ್ತು. ಬಟ್ ಅದು ಅವರು ಚುನಾಯಿಸ್ಕೊಂಡಿರೋ ಸಬ್ಜೆಕ್ಟ್ ಯಾವುದು? ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ರು ಆ ಕಾಲಕ್ಕೆ. ಅದು ನಾನು 40 ವರ್ಷ 45 ವರ್ಷ ಹಿಂದೆ ಹೇಳ್ತಾ ಇದ್ದೀನಿ. ಸೊ ನಾವು ಈಗಿನ ಪರಿಸ್ಥಿತಿನಲ್ಲಿ ವಿಶ್ವದಲ್ಲೇ ಎಲ್ಲ ಹೇಳ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಟ್ಟರೆ ಇನ್ನು ಯಾವ ಸಬ್ಜೆಕ್ಟು ಇಲ್ಲ ಅಂತ. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದೇ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಪರಿಣಿತರಾಗಲ್ಲ. ಅದಕ್ಕೆ ಎಲ್ಲ ಸಬ್ಜೆಕ್ಟು ನಾವೀಗ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಕೋರ್ಸಸ್ಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಬಟ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪ್ರೊಫೆಷ್ನಲ್ ಆಗಿ ಮಾಡಬೇಕಾ ಇಲ್ಲ ಅಪ್ಲಿಕೇಶನ್ ಆಗಿ ಮಾಡಬೇಕಾ? ಅಪ್ಲಿಕೇಶನ್ ಅಂದರೆ ಲಾಯರು ಅಪ್ಲಿಕೇಶನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತಾನೆ, ಅರ್ಥಶಾಸ್ತ್ರ ಅಧ್ಯಾಪಕನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತಾನೆ. ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಯಾವ್ದು ತಗೊಳ್ಬೇಕು ಅಂತ ಹೇಳಿದಾಗ ಈಗ ಎಲ್ಲರೂ ಪೋಷಕರು ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ, ದೇ ಆರ್ ಗ್ಲೂಡ್ ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಅದು ಮೊದಲನೇ ಸ್ಥಾನದಲ್ಲಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್. ನಾನು ಓದಿದಾಗ 30 ವರ್ಷ ಹಿಂದೆ ಇದ್ದಾಗ ಆಗ ಒಂದು ಕಾಲೇಜಿಗೆ 60 ಸೀಟೇ ಕೊಡೋದು. ಇನ್ನೊಂದು ಕೋರ್ಸ್ ಮಾಡಬೇಕಲ್ಲ, ಒಂದು ಕೋರ್ಸ್ಗೆ 60 ಸೀಟೇ. ಅದನ್ನು ಹೆಚ್ಚು ಮಾಡಬೇಕು. ಹೆಂಗೆ ಮಾಡಬೇಕು? ಆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಹಾಕಿದ್ವಿ 120 ಸೀಟ್ಗೆ. ಈಗ ಸಾವಿರಾರು ಸೀಟ್ಗಳು ಕೊಡ್ತಾರೆ ಒಂದು ಕಾಲೇಜ್ಗೆ. ಆಗ 30 ಸೀಟ್ ಪಡಿಬೇಕಂದ್ರೆ ಭಾಳ ಕಷ್ಟ ಇತ್ತು ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ನಾವು ಕಂಪ್ಯೂಟರ್ ಸೈನ್ಸಿಂದ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅದು ತುಂಬ ಹೋಯ್ತು. ಸೊ ಸಾಕಾಗಿರಲಿಲ್ಲ. ನಾನು ಓದಿದಾಗ ಎಲೆಕ್ಟ್ರಾನಿಕ್ಸ್ ಅಂತಿತ್ತು ನಾಮನ್ಕ್ಲೇಚರ್. ಎಲೆಕ್ಟ್ರಿಕಲ್ನವ್ರು ಏನು ಹೇಳಿದ್ರು, ನಾವು ಎಲೆಕ್ಟ್ರಾನಿಕ್ಸ್ ಓದ್ತಾ ಇದ್ದೀವಿ, ನಮಗೂ ಎಲೆಕ್ಟ್ರಾನಿಕ್ಸ್ ನಾಮನ್ಕ್ಲೇಚರ್ ಬೇಕು ಅಂತ. ಸೊ ಅವ್ರು ಏನು ಮಾಡಿದ್ರು, ಅವರು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿಕೊಂಡ್ರು. ಎಲೆಕ್ಟ್ರಾನಿಕ್ಸ್ನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ವಿ. ಕಮ್ಯುನಿಕೇಷನಿಂದ ಇನ್ನೊಂದು ಭಾಗ ಹೋಯ್ತು, ಅದು ಯಾವುದಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸಿಂದ ಇನ್ನೊಂದು ಭಾಗ ಹೋಯ್ತು, ಅದು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿ. ಈಗ ಮೆಷಿನ್ ಲರ್ನಿಂಗ್, ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್
ಇದು ಭಾಳ ಉನ್ನತ ಮೊದಲನೇ ಸ್ಥಾನದಲ್ಲಿದೆ. ಓಕೆ. ಆಗ ಬೇರೆ ಸಬ್ಜೆಕ್ಟಿಗೆ ಅವಶ್ಯಕತೆ ಇದಾ, ಇಲ್ಲ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತಾ? ಎಲ್ಲರೂ ಇದೇ ಸಬ್ಜೆಕ್ಟ್ ತಗೊಂಡಾಗ ಇನ್ನು ಬೇರೆ ಸಬ್ಜೆಕ್ಟಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಮುಂದಕ್ಕೆ. ಇದು ಸೈಕಲು. ಈ ಸೈಕಲ್ನಲ್ಲಿ ಎಲ್ಲರೂ 90% ಕಂಪ್ಯೂಟರ್ ಸೈನ್ಸ್ ತಗೊಂಡ್ಬಿಟ್ರೆ 10% ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತಗೊಂಡೆ ಇನ್ನು 5 ವರ್ಷಕ್ಕೆ ಅದಕ್ಕೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಸೊ ಈಗಿನ ಪರಿಸ್ಥಿತಿನಲ್ಲಿ ಉದ್ಯೋಗ ದೃಷ್ಟಿಯಿಂದ ನೋಡಿದಾಗ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ತಗೊಳ್ತಾ ಇದ್ದಾರೆ, ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈನ್ಸ್ ತಗೊಳ್ತಾ ಇದ್ದಾರೆ, ಎಲ್ಲರೂ ಡಾಟಾ ಸೈನ್ಸ್. ಸೊ ಮೊದಲನೇ ಸ್ಥಾನದಲ್ಲಿ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ದೆನ್ ಡಾಟಾ ಸೈನ್ಸ್. ಸೊ ಈ ಸಬ್ಜೆಕ್ಟು ಮೊದಲನೇ ಸ್ಥಾನದಲ್ಲಿದೆ. ಎಲೆಕ್ಟ್ರಾನಿಕ್ಸು ಇಂಪಾರ್ಟೆಂಟ್ ಆಗಿದೆ ಈಗ, ಯಾಕಂದರೆ ಹಾರ್ಡ್ವೇರ್ ಟೆಕ್ನಾಲಜಿ ಕಂಪೇರ್ಡ್ ವಿತ್ ಸಾಫ್ಟ್ವೇರ್ ಟೆಕ್ನಾಲಜಿ ಎರಡಕ್ಕೂ ಡಿಮ್ಯಾಂಡ್ ಇದೆ. ಅದು ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗು ಡಿಮ್ಯಾಂಡ್ ಇದಾ ಇಲ್ವಾ? ರೋಬೋಟಿಕ್ಸ್ ಅಂತ ಹೇಳ್ತೀವಿ ಈಗ. ರೋಬೋಟಿಕ್ಸ್ ಇಟ್ ಈಸ್ ಒನ್ಲಿ ಕಂಪ್ಯೂಟರ್ ಸೈನ್ಸ್, ಬಟ್ ರೋಬೋಟ್ ಬಿಲ್ಡ್ ಮಾಡುವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಕಾಗಿದೆ. ಸೊ ಮೆಕ್ಯಾಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್ ಇಂಜಿನಿಯರಿಂಗ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ಕೋರ್ಸೇ ಬದಲಾಯಿಸ್ತಾ ಇದ್ದೀವಿ, ಎಲ್ಲದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿಸ್ತಾ ಇದ್ದೀವಿ. ಸೇರಿಸಿದಾಗ ಏನಾಗುತ್ತೆ, ನಮಗೆ ಎಲ್ಲ ಇಂಜಿನಿಯರ್ಸು ಬೇಕಾಗಿದೆ. ಬ್ರಿಡ್ಜ್ ಕಟ್ಟಬೇಕು, ಡ್ಯಾಮ್ ಕಟ್ಟಬೇಕು, ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರುತ್ತೆ ಮುಂದಕ್ಕೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾಗಿದೆ. ಸೊ ಅದಕ್ಕೂ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸೊ ಈ ಡಿಮ್ಯಾಂಡ್ಸ್ ಎಲ್ಲ ನೋಡಿದಾಗ ಎಲ್ಲ ಸಬ್ಜೆಕ್ಟ್ಗೂ ಅದದು ಸ್ಥಾನ ಮಾನ್ಯತೆ ಇದ್ದೇ ಇರುತ್ತೆ. ಕೋರ್ ಸಬ್ಜೆಕ್ಟ್ ಈಗ ಕೋರ್ ಸಬ್ಜೆಕ್ಟ್ ಆಗ ಇಂಜಿನಿಯರಿಂಗ್ ಅಂತ ಹೇಳಿದಾಗ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರೇ. ಅದರಿಂದ ಇದು ಎಲ್ಲ ಸಬ್ಜೆಕ್ಟ್ ಉಟ್ಕೊಂಡಿದೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಿಂದ ನಾವು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಇದು ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಆ್ಯಂಡ್ ಇದು ಇನ್ನೊಂದು ಸಬ್ಜೆಕ್ಟು ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿ. ಆ ಸೈಬರ್ ಸೆಕ್ಯೂರಿಟಿ BSc ಸೈಬರ್ ಸೆಕ್ಯೂರಿಟಿ ಇದೆ ಈಗ, BCA ಇದೆ, MCA ಇದೆ, ಎಲ್ಲ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸೇ. BSc ಕಂಪ್ಯೂಟರ್ ಸೈನ್ಸ್ ಇದೆ, BSc ಸೈಬರ್ ಸೆಕ್ಯೂರಿಟಿ ಇದೆ. ಸೊ ಈ ಕೋರ್ಸಸ್ ಎಲ್ಲ ಇಂಜಿನಿಯರಿಂಗ್ ಡಿಗ್ರಿ ಇಲ್ಲದೆ ಇವನ್ 3 ವರ್ಷ ಕೋರ್ಸ್ಗೂ ಹೊಟ್ಟೋಗಿದೆ ಈಗ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, BSc ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, BSc ಡಾಟಾ ಸೈನ್ಸ್ ಇದೆ, BE ಡಾಟಾ ಸೈನ್ಸ್ ಇದೆ, BSc ಡಾಟಾ ಸೈನ್ಸ್ ಇದೆ. ಸೊ ಇದು 3 ವರ್ಷ ಕೋರ್ಸ್ ಇದೆ, 4 ವರ್ಷ ಕೋರ್ಸ್ ಇದೆ. ಸೊ ಈಗ ಯಾವ್ದು ತಗೊಳ್ಳೋದು ಇಂಜಿನಿಯರಿಂಗ್ ಅಂತ ಕೇಳಿದಾಗ ಯುವರ್ ಚಾಯ್ಸ್ ಇಸ್ ಎನಾರ್ಮಸ್. ಯು ಕ್ಯಾನ್ ಚೂಸ್ ಎನಿ ಟಾಪಿಕ್, ಯು ಕ್ಯಾನ್ ಚೂಸ್ ಎನಿ ಸಬ್ಜೆಕ್ಟ್. ನಾನು ಹೇಳಿದ್ನಲ್ಲ ಅವಾಗೆ, ಎನಿವೇರ್, ಎನಿ ಟೈಮ್, ಎನಿ ಒನ್, ಎನಿ ಸಬ್ಜೆಕ್ಟ್, ಎನಿ ಡಿಸಿಪ್ಲಿನ್, ಎನಿ ಕೋರ್ಸ್. ಯಾಕಂದರೆ ಈಗಿನ ಇದ್ದಲ್ಲಿ ಟೀಚರು, ಅಧ್ಯಾಪಕರು ಬೆಂಗಳೂರಿನಲ್ಲಿ ಒಂದೇ ಕಾಲೇಜ್ನಲ್ಲಿ ಇರಬೇಕಾಗಿಲ್ಲ. ಒಂದು ಟೀಚರ್ ಇದ್ದರೆ ಎಂಟೈರ್ ವರ್ಲ್ಡ್ಗೆ ಟೀಚ್ ಮಾಡ್ಬೋದು ಆನ್ಲೈನ್. ಈಗ ಸ್ಟ್ಯಾನ್ಫರ್ಡ್ನಲ್ಲಿ ಏನು ಪಾಠ ಮಾಡ್ತಾ ಇದ್ದಾರೆ ಆ ಪಾಠ ನಾವು ಕೇಳ್ಬೋದು, ಅಲ್ಲಿಂದ ನಾವು ಡಿಗ್ರಿ ಪಡಿಬೋದು, ಕ್ರೆಡಿಟ್ ತಗೊಳ್ಬೋದು. ಸೊ ಎನಿವೇರ್, ಎನಿ ಯೂನಿವರ್ಸಿಟಿ, ಇಟ್ ಈಸ್ ಟ್ರಾನ್ಸ್ಫರಬಲ್. ನಾಲೆಜ್ ಅಕ್ವೈರ್ ಮಾಡಬೇಕು. ಅಂದರೆ ಅದು ನಾಲೆಜ್ ಅಕ್ವೈರ್ ಮಾಡದೆ ನೀನು ಯಾವ ಡಿಗ್ರಿಗೆ ಸೇರಿದ್ರೂ, ಯಾವ ಸಬ್ಜೆಕ್ಟ್ ಸೇರಿದ್ರೂ ಅದು ಉಪಯೋಗ ಆಗಲ್ಲ. ಸೊ ನನ್ನ ಸಂದೇಶ, ಅಡ್ವೈಸ್, ಸಲಹೆ ವಿದ್ಯಾರ್ಥಿಗಳಿಗೆ ಏನಂದರೆ, ಈಗೆಲ್ಲ ಮಕ್ಕಳು ಕಂಪ್ಯೂಟರ್ ಸೈನ್ಸೇ ಓದೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಕಂಪ್ಯೂಟರ್ ಸೈನ್ಸ್ ಪಡೆದ್ರೆ ಒಳ್ಳೆಯದು ಈ ಟೈಮಿಗೆ, ಈ ಸಮಯಕ್ಕೆ. ಮುಂದಕ್ಕೆ ಏನಾಗುತ್ತೆ ನೋಡೋಣ. ಈಗ 5 ವರ್ಷದಲ್ಲಿ, ಇನ್ನು 10 ವರ್ಷ, 5 ವರ್ಷದಲ್ಲಿ ಉದ್ಯೋಗ ಭಾಳ ಎಕ್ಸ್ಪ್ಲೋಸಿವ್ ಆನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಮೇಲೆ ಏನು ಸೈಕಲ್ ಬರುತ್ತೆ ನೋಡೋಣ. ಈ ಸೈಕಲ್ಗೆ, ಈ ಇಯರ್ಗೆ, ಈ ವರ್ಷಕ್ಕೆ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್ ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಭಾಳ ಡಿಮ್ಯಾಂಡ್ನಲ್ಲಿದೆ. ಸೊ ವೆದರ್ ಇಟ್ ಈಸ್ BSc, BCA, BE, ನೀವು ಸೈಬರ್ ಸೆಕ್ಯೂರಿಟಿ ತಗೊಂಡಾಗ ಅಲ್ಲಿಗೆ ಉದ್ಯೋಗ, ಕೆಲಸಕ್ಕೆ ಈಗ ಆ ಉದ್ಯೋಗ ಎಷ್ಟಿದೆ ಅಂದರೆ 100 ಜಾಬ್ಸ್ ಇದ್ದರೆ 10 ಜನ ಸಿಕ್ಕಲ್ಲ ಸೈಬರ್ ಸೆಕ್ಯೂರಿಟಿಗೆ. ಸೊ ನಿಮ್ಗೆ ಸಿಕ್ಕಿದ್ರೆ, ನೀವು ಸೈಬರ್ ಸೆಕ್ಯೂರಿಟಿ ಸಿಕ್ಕಿದ್ರೆ ಅದು ಭಾಳ ಒಂದು ಒಳ್ಳೆಯ ಸಬ್ಜೆಕ್ಟು. ಸೊ BSc ಸೈಬರ್ ಸೆಕ್ಯೂರಿಟಿನೂ ಒಳ್ಳೆ ಸಬ್ಜೆಕ್ಟ್. ಸೊ ಈ ಥರ ನೀವು ಚುನಾಯಿಸಬೇಕಂತ ನನ್ನ ಸಲಹೆ ವಿದ್ಯಾರ್ಥಿಗಳಿಗೆ. ಓಕೆ ಸರ್, ಈಗ ಈ
ಕೌನ್ಸಿಲಿಂಗ್ ಟೈಮಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಪ್ಯಾನಿಕ್ ಆಗಿಬಿಡ್ತಾರೆ ಸರ್. ಈ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಒಂದಷ್ಟು ಕಾನ್ಸಂಟ್ರೇಟ್ ಕೊಡಬೇಕಾಗಿದ್ದ ವಿಷಯಗಳು ಯಾವುವು ಅಂತ. ಒಂದಷ್ಟು ಜನಕ್ಕೆ ಈ ವಿಚಾರ ಬಗ್ಗೆ ಅಷ್ಟೊಂದಷ್ಟು ಗೊಂದಲ ಇರುತ್ತೆ, ಒಂದಷ್ಟು ಭಯ ಇರುತ್ತೆ. ಯಾವ ರೀತಿ ಆಗುತ್ತಪ್ಪ ಕೌನ್ಸಿಲಿಂಗ್ ಅನ್ನೋದು, ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಕೌನ್ಸಿಲಿಂಗ್ನಲ್ಲಿ ಈಗ ಫಸ್ಟ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ. ಎಸ್. ಫಸ್ಟ್ ರೌಂಡ್ ಮಾಕ್ ರೌಂಡ್ ಅಂತಿದೆ. ಮಾಕ್ ರೌಂಡ್ನಲ್ಲಿ ಏನಾಗುತ್ತೆ, ನಾವು ಆಪ್ಷನ್ ಕೊಟ್ಟು ಎಂಟರ್ ಮಾಡಿದಾಗ ಆ ಆಪ್ಷನಲ್ಲಿ ಒಂದು ಇದು ಮಾಕ್ ರೌಂಡ್ನಲ್ಲಿ ನಿಮಗೆ ಏನು ಸಿಗ್ಬೋದು, ಯಾವ ಕಾಲೇಜ್ ಸಿಗ್ಬೋದು ಅಂತ ಒಂದಿದೆ. ಮಾಕ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ವ್ಯತ್ಯಾಸ ಇರುತ್ತೆ, ಅಜಗಜಾಂತರ ವ್ಯತ್ಯಾಸ ಬರಲ್ಲ. ಯಾಕಂದರೆ ಕಟ್ ಆಫ್ ರ್ಯಾಂಕ್ಸ್ ಎಲ್ಲ ಇದ್ದೇ ಇರುತ್ತೆ. ಆ ಕಟ್ ಆಫ್ ರ್ಯಾಂಕ್ಸ್ ಪ್ರಕಾರ ನಿಮಗೆ ಸೀಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಸೀಟ್ ಸಿಗ್ತಾ ಹೋದಾಗ ದೆನ್ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ, ನಿಮಗೆ ಸರಿ ಅನಿಸಿಲ್ಲ, ಯು ಕ್ಯಾನ್ ವೆಯ್ಟ್. ಯು ನೀಡ್ ನಾಟ್ ಗೋ ಆ್ಯಂಡ್ ಇಮಿಡಿಯೇಟ್ಲಿ ಟೇಕ್ ಅಡ್ಮಿಷನ್ ತಗೊಳ್ಳೋದು ಏನು ಅವಶ್ಯಕತೆ ಇಲ್ಲ. ವೆಯ್ಟ್ ಮಾಡ್ಬೋದು, ನೆಕ್ಸ್ಟ್ ರೌಂಡ್ಗೆ ಓಡ್ಬೋದು. ಇಲ್ಲದ್ರೆ ಯು ಕ್ಯಾನ್ ಎಕ್ಸಿಟ್ ಫ್ರಮ್ ದಿ ಸಿಸ್ಟಮ್. ನನಗೆ ಏನು ಬೇಡವೇ ಬೇಡ, ನಾನು BSc ಹೋಗ್ಬಿಡ್ತೀನಿ ಅಂತ. ಸೊ ನಿಮಗೆ ಬೇಸರ ಆಗೋದು ಬೇಕಾ ಇಲ್ಲ. ವೆದರ್ ವಿ ಹ್ಯಾವ್ ಟು ಟೇಕ್ 4-year ಕೋರ್ಸ್ ಆರ್ 3-year ಕೋರ್ಸ್. 4-year ಕೋರ್ಸ್ ಇದೆ, 3-year ಕೋರ್ಸ್ ಇದೆ. ಸೊ ನೀವು ಇಂಜಿನಿಯರಿಂಗ್ ಸೀಟ್ ಒಂದು ಕಾಲೇಜ್ನಲ್ಲಿ ಸಿಕ್ಕಿಲ್ಲ ಅಂದರೆ ಅದೇ ಕಾಲೇಜ್ ಇನ್ನೊಂದು BSc ಕೋರ್ಸ್ ರನ್ ಆಗ್ತಾ ಇರುತ್ತೆ. ಆ ಕಾಲೇಜ್ನಲ್ಲೇ ಹೋಗಿ ಸೇರ್ಕೊಳ್ಳಿ, ನಿಮ್ಮ ಕಾಲೇಜ್ ಸರಿ ಹೋಯ್ತಲ್ಲ. ಈಗ ಟೀಚರ್ಸು ಇಲ್ಲಿ ಪಾಠ ಮಾಡೋರು ಅಲ್ಲಿ BScಗೂ ಅದೇ ಪಾಠ ಮಾಡ್ತಾರೆ, BCAಗೂ ಅದೇ ಥರ ಟೀಚರ್ಸ್ ಇರ್ತಾರೆ. ಸೊ ಉದ್ಯೋಗ, ಎಂಪ್ಲಾಯ್ಮೆಂಟ್ ದೃಷ್ಟಿ, ಕ್ಯಾಂಪಸ್ ಸೆಲೆಕ್ಷನ್ನೇ ನಿಮಗೆ ಉದ್ದೇಶ ಇದ್ದರೆ ಅದೇ ಕಾಲೇಜ್ ಸೇರಬೇಕಂದ್ರೆ BE ಸಿಕ್ಕಿಲ್ಲ ಆ ಕಾಲೇಜ್ ಅಂದರೆ BSc ಸೇರ್ಕೊಳ್ಳಿ ಅದೇ ಕಾಲೇಜಲ್ಲಿ. BSc ಸಿಕ್ಕಿಲ್ಲ ಅಂದರೆ ದೆನ್ ಗೋ ಟು ಅದರ್ ಕಾಲೇಜ್. ಸೊ ಇಲ್ಲಿ ನಿಮಗೆ ಕಾಲೇಜು ಇಂಪಾರ್ಟೆಂಟಾ, ವಿಷಯ ಇಂಪಾರ್ಟೆಂಟಾ, ಉದ್ಯೋಗ ಇಂಪಾರ್ಟೆಂಟಾ? 3 ಪ್ರಶ್ನೆಗಳಿದೆ. ಖಂಡಿತ. ಕಾಲೇಜು, ವಿಷಯ, ಉದ್ಯೋಗ. ಸೊ ಕಾಲೇಜು ಬಗ್ಗೆ ನಾನು ಹೇಳಬೇಕಂದ್ರೆ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಟೀಚರ್ಸು ಭಾಳ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕೌಂಟ್ಸ್. ಬಟ್ ಖಾಸಗಿ ಕಾಲೇಜ್ನಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ. ಯಂಗ್ಸ್ಟರ್ಸ್ ವರ್ಸಸ್ ಎಕ್ಸ್ಪೀರಿಯನ್ಸ್ ಯಾವ್ದು ಬೆಟ್ರು? ಎರಡೂ ಚೆನ್ನಾಗಿದೆ. ಯಂಗ್ಸ್ಟರ್ ಇದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್ ಎಲ್ಲ ಯಂಗ್ಸ್ಟರ್ಸೇ ಬೇಕು. ನಾವೆಲ್ಲ ಡಿಸ್ಟಿಂಗ್ವಿಶ್ಡ್ ಯಂಗ್ಸ್ಟರ್ಸೇ. ನಾವು ಎಷ್ಟು ಪ್ರಯತ್ನ ಮಾಡಿದ್ರೆ ಆ ಏಜ್ನಲ್ಲೇ ಪ್ರಯತ್ನ ಮಾಡಿ ಆ ಟೀಚರ್ಸು ಚೆನ್ನಾಗಿದ್ದರೆ ಆ ಕಾಲೇಜು ಚೆನ್ನಾಗೇ ಇದೆ. ಸೊ ಯಂಗ್ಸ್ಟರ್ಸ್ ಇದ್ದಾರೆ ಅಂತ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ ಅಂತ ಬಿಡಬೇಡ. ಎಕ್ಸ್ಪೀರಿಯನ್ಸ್ ಇದ್ದರೆ ಗೌರ್ಮೆಂಟ್ ಕಾಲೇಜಲ್ಲಿ ಇವರೆಲ್ಲ ಎಕ್ಸ್ಪೀರಿಯನ್ಸು, ಇವರು ಚೆನ್ನಾಗಿ ಪಾಠ ಮಾಡ್ತಾರೆ, ಇವ್ರಿಗೆ ಹೊಸದು ಸಬ್ಜೆಕ್ಟ್ ವಿಷಯಗಳು ಗೊತ್ತಿದ ಇಲ್ಲ. ಈಗ ನಾನು 70 ವರ್ಷ, ನನಗೆ ವಿಷಯ ಚೆನ್ನಾಗೇ ಗೊತ್ತಿದೆ, ಯಂಗ್ಸ್ಟರ್ಸ್ಗಿಂತ ಚೆನ್ನಾಗಿ ಗೊತ್ತಿದೆ, ಈಗಲೂ ಸಂಶೋಧನೆ ಮಾಡ್ತಾ ಇದ್ದೀನಿ. ಸೊ ಅಂದರೆ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್, ಯಂಗ್ಸ್ಟರ್ಸ್ ಆಲ್ಸೋ ಕೌಂಟ್. ಸೊ ಅದರಲ್ಲಿ ಏನು ವ್ಯತ್ಯಾಸ ಬರಲ್ಲ. ಕ್ವಶನ್ ಆಫ್ ಅದ್ನಲ್ಲಿ ವ್ಯತ್ಯಾಸ ಬಂದಿಲ್ಲ ಅಂದರೆ ಇನ್ನು ಯಾವ ಥರ ವ್ಯತ್ಯಾಸ ನೋಡಬೇಕು? ನಿಮ್ಮ ಪ್ರಯತ್ನ ಇದಾ ಓದೋದ್ನಲ್ಲಿ? ಕಾಲೇಜ್ ಯಾವುದೋ ಒಂದು ಸಣ್ಣ ನಿಮಗೆ ಒಂದು ಕಾಲೇಜ್ ಸಿಗದೆ ಇನ್ನೊಂದು ಕಾಲೇಜು ಲೋವರ್ ರಿಂಗ್ ಕಾಲೇಜ್ ಸಿಕ್ಬಿಡ್ತು, ಬೇಸರ ಆಗೋದು ಬೇಡ. ಬಿಕಾಸ್ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಸ್ಟಡಿ, ಯು ಹ್ಯಾವ್ ಟು ಲರ್ನ್, ಯು ಹ್ಯಾವ್ ಟು ಸ್ಕಿಲ್. ಕೌಶಲ್ಯ ಪಡೆಯೋದು ನೀನೇ, ಓದಬೇಕಂದ್ರೆ ನೀನೇ. ಈಗ ಟೀಚರು ಬೇಕಾಗೇ ಇಲ್ಲ, ಅವಶ್ಯಕತೆ ಇಲ್ಲ. ಆ ಥರ ಸಿಸ್ಟಮ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ. ನೀನು ಯಾವುದನ್ನ ಕೀವರ್ಡ್ ಟೈಪ್ ಮಾಡಿದ್ರೆ ಟೀಚರ್ ಹೇಳೋ ಕೊಡೋಕ್ಕಿಂತ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಮಾಹಿತಿ ಕೊಡುತ್ತೆ. ಬಟ್ ಮಾಹಿತಿ ಇದೆ, ಡಾಟಾ ಇದೆ, ಅದನ್ನು ನಾಲೆಜಾಗಿ ಕನ್ವರ್ಟ್ ಮಾಡೋಕ್ಕೆ ಸೊ ನಾವು ಫ್ಯಾಕಲ್ಟಿ, ಟೀಚರ್ಸು, ಅಧ್ಯಾಪಕರು ಇರ್ತಾರೆ. ದೇ ವಿಲ್ ಗಿವ್ ಸಮ್ ಡೈರೆಕ್ಷನ್. ಸೊ ಟೀಚರ್ಸು ಎಕ್ಸ್ಪೀರಿಯನ್ಸ್ಡ, ಯಂಗ್ಸ್ಟರ್ಸ ಪ್ರಶ್ನೆ ಬರಲ್ಲ. ನೀವು ಆಸಕ್ತಿ ತೋರಿಸ್ತಾ ಇದ್ದೀರಾ, ಯಾವ ಕಾಲೇಜ್ ಸೇರ್ತಾ ಇದ್ದೀರಾ, ಆ ಕಾಲೇಜಲ್ಲಿ ನಿಮ್ಮ ಪ್ಯಾಷನ್, ಯು ಶುಡ್ ಬಿ ಪ್ಯಾಷನೇಟ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್. ಅಂದರೆ ಆ ಪ್ಯಾಷನ್ ಇರಲಿಲ್ಲ ಅಂದರೆ ನೀನು ಯಾವ ಕಾಲೇಜ್ ಸೇರಿದ್ರೂ ಅದರಿಗೆ ಕೆಲಸ ಸಿಕ್ಕಲ್ಲ. ನೀನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿ, ಡಿಗ್ರಿ ಆ್ಯಂಡ್ ಉದ್ಯೋಗಕ್ಕೆ ರಿಲೇಷನ್ ಇಲ್ಲ. ಈಗ ನೀವು ಒಳ್ಳೆ ಕಾಲೇಜಲ್ಲಿ ಹೋಗ್ಬಿಡ್ಬೋದು. ನೀನು ಕೌಶಲ್ಯ ಇರಲಿಲ್ಲ, ನಿನಗೆ ಸ್ಕಿಲ್ ಇರಲಿಲ್ಲ ಅಂದರೆ ಒಂದು ಓಕೆ ಕೆಲಸ ಸಿಕ್ಬಿಡುತ್ತೆ, ಆ ಕೆಲಸ ಕಳ್ಕೊಂಡು ಬಿಡ್ತೀರ. ನೀವು ಸರಿಯಾಗಿ ಪಾಠ ಓದಿಲ್ಲ ಅಂದರೆ ನೀವು ಸ್ವಲ್ಪ ದಿವಸ, ಒಂದು 6 ತಿಂಗಳಿಗೆ ತೆಗೆದಾಕ್ಬಿಡ್ತಾರೆ ಕೆಲಸದಿಂದ. ಸೊ ಮೈ ಕ್ವಶನ್ ಇಸ್, ಯಾವುದೇ ಕಾಲೇಜ್ ಹೋದ್ರೂ ನಿಮ್ಮ ಇದು ಆಸಕ್ತಿ ಇರಬೇಕು, ಸಬ್ಜೆಕ್ಟ್ ಓದಬೇಕು, ತಿಳ್ಕೊಳ್ಬೇಕು, ಕೌಶಲ್ಯ ಪಡಿಬೇಕು. ಆಮೇಲೆ ಗುಡ್ ಕಾಲೇಜ್ ವಿಲ್ ಆಲ್ಸೋ ಗಿವ್ ಯು ಎಂಪ್ಲಾಯ್ಮೆಂಟ್, ಉದ್ಯೋಗ. ಅಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಸಿಗುತ್ತೆ. ಬಟ್ ಕಂಪ್ಯೂಟರ್ ಸೈನ್ಸ್ನಲ್ಲಿ
ನೀವು ಎಲ್ಲಿ ಹೋದ್ರೂ ಕೆಲಸ ಸಿಗುತ್ತೆ. ಕ್ಯಾಂಪಸ್ ಇಲ್ಲ, ಆನ್ಲೈನ್ ಆಫ್ಲೈನ್ ಡಿಗ್ರಿ ಪಡೆದ ಮೇಲೆ ನೀವು ಏನನ್ನ ಅಡಿಷ್ನಲ್ ಕೋರ್ಸಸ್ ಎಲ್ಲ ತೆಗೆದುಬಿಟ್ಟಿದ್ರೆ, ನೀವು ಪಡೆದಿದ್ರೆ ಅದನ್ನಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ರೆ ಅಡಿಷ್ನಲ್ ಕೋರ್ಸಸ್ಸು, that will give you a better job than the on campus job. So your experience and the additional courses which you are going to study in the college time, ಅದು 18 ವರ್ಷದಿಂದ 22 ವರ್ಷ, this is the most destructive period, this is the most constructive period. ನೀವು ಸಮಯ ಕೊಡ್ತೀರಾ, ಅದು ಕರೆಕ್ಟಾಗಿ ಸಮಯ ಕೊಡ್ತೀರಾ, that will lead you to a good job, that will lead you to success. ಕಾಲೇಜು ಒಂದು ಕಡೆ ನಿಮಗೆ ಉದ್ಯೋಗ ಕೊಟ್ಟರೆ, ಕ್ಯಾಂಪಸ್ ಇಂಟರ್ವ್ಯೂ ಕೊಟ್ಟರೆ, ಒಳ್ಳೆ ಟೀಚರ್ಸ್ ಇದ್ದರೆ ಅದು ಉನ್ನತ ಸ್ಥಾನದಲ್ಲಿ, ಅದು ಅಡಿಷನ್. ಬಟ್ ನಿಮ್ಮ ಪ್ರಯತ್ನ 90%. ಯು ಶುಡ್ ಪರ್ಸ್ಪೈರ್ ಫಾರ್ 90%. 10% ಕಾಲೇಜು, ಸ್ಟೇಟಸ್ಸು, ಉದ್ಯೋಗ ಇದೆಲ್ಲ ಬರುತ್ತೆ. ಸೊ ನಾನು 3 ವಿಷಯ ಹೇಳಿದೆ. ಒಂದು ಕಾಲೇಜು, ಒಂದು ವಿಷಯ ಉದ್ಯೋಗ ಬಂದಾಗ ನಿಮ್ಮ ಇದು ಯಾವ ಥರ ಜೋಡಿಸ್ಕೊಳ್ತೀರಾ? ಕಾಲೇಜಿಗೆ ಓಕೆ, ಐ ಮೀನ್ ಎ ಗ್ರೇಟ್ ಕಾಲೇಜ್, I am in the first college, I am in the best college, I am in UVC, RVC, BMS, ರಾಮಯ್ಯ ಕಾಲೇಜ್ ಎಲ್ಲ ಹೇಳ್ಬಿಡ್ತೀರ, PSC IT ಎಲ್ಲ ಕಾಲೇಜಸ್ ಹೇಳ್ಬಿಡ್ತೀರ. ಬಟ್ ಓದಿದ್ದೀರಾ, ಕಲ್ತ್ಕೊಂಡಿದ್ದೀರಾ, ಕೌಶಲ್ಯ ಪಡೆದಿದ್ದೀರಾ, ಇದು ಇಲ್ಲ ಅಂದರೆ ಆ ಡಿಗ್ರಿಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧವೇ ಇರಲ್ಲ. ಓಕೆ. ಸೊ ಯು ಶುಡ್ ಬಿ ಫಸ್ಟ್ ಉದ್ಯೋಗ ಆಧಾರಿತ ಶಿಕ್ಷಣ ಪಡಿಬೇಕು. ಉದ್ಯೋಗ ಆಧಾರಿತ, ಕೌಶಲ್ಯ ಆಧಾರಿತ ಶಿಕ್ಷಣ ಎಲ್ಲಿ ಬರುತ್ತೆ? ಒಂದು ಭಾಗ ಟೀಚರ್ ಅಂದರೆ, ಇನ್ನೊಂದು ಟೆಕ್ನಾಲಜಿ. ಟೆಕ್ನಾಲಜಿ ಇಸ್ ಅವೈಲಬಲ್ ನಾವು. ಟೀಚರ್ಸ್ ಆರ್ ಗೈಡಿಂಗ್ ಫೋರ್ಸ್, ಬಟ್ ಟೆಕ್ನಾಲಜಿ ಗಿವ್ಸ್ ಯು ಅಡಿಷನಲ್ ಫೋರ್ಸ್. ಅಂಡ್ ಸ್ವಂತ ಪ್ರಯತ್ನ, ಸ್ವಂತ ಪ್ರೇರಣೆ, ಸೆಲ್ಫ್ ಇನ್ಸ್ಪಿರೇಷನ್, ಸೆಲ್ಫ್ ಪರ್ಸ್ಪಿರೇಷನ್. ಇನ್ಸ್ಪಿರೇಷನ್ ಅಂಡ್ ಪರ್ಸ್ಪಿರೇಷನ್. ಟೀಚರ್ ಕ್ಯಾನ್ ಇನ್ಸ್ಪೈರ್, ಬಟ್ ಯು ಹ್ಯಾವ್ ಟು ಪರ್ಸ್ಪೈರ್. ಸೊ ಕಾಲೇಜ್ ಗುಡ್, ಅದು ಒಂಥರ ಒಂಥರ ಕ್ರೌನ್ ಥರ ಕೊಡುತ್ತೆ. ಎಲ್ಲರಿಗೂ ಹೇಳ್ಕೊಳಕ್ಕೆ, ಯಾವ ಕಾಲೇಜ್ ಓದ್ತಾ ಇದೆಯಾ, ಆ ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬೇರೊಬ್ಬರಿಗೆ ಹೇಳ್ಕೊಳಕ್ಕಾಗುತ್ತೆ. ಬಟ್ ನಿನ್ನ ಪ್ರಯತ್ನ ಏನಿದೆ? ಸೊ ಅದು ಮುಖ್ಯವಾಗಿರೋದ ವಿಷಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ವಿದ್ಯಾರ್ಥಿಗಳು ಆಸಕ್ತಿ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕಾ, ಅಥವಾ ಮಾರುಕಟ್ಟೆಯ ಬೇಡಿಕೆಯ ಕೋರ್ಸ್ ವಿಚಾರವಾಗಿ ಆಯ್ಕೆ ಮಾಡ್ಕೊಳ್ಬೇಕಾ, ಅಥವಾ ಹಿಂದಿನ ಈ ಕಟ್ ಆಫ್ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗಿರುತ್ತೆ ಅದನ್ನು ನೋಡೋದ್ರಲ್ಲಿ ಅಂತ ಒಂದು. ಸೊ ಮಾರ್ಕೆಟ್, ನಾನು ಹೇಳಿದಲ್ಲ, ಮಾರ್ಕೆಟ್ ಏನು ಹೇಳುತ್ತೆ? ಉದ್ಯೋಗ ಕೊಡುತ್ತೆ. ವಿಷಯ ಏನು ಕೊಡುತ್ತೆ? ವಿಷಯನೂ ಮಾರ್ಕೆಟು ಭಾಳ ಹತ್ತಿರ ಸಂಬಂಧ ಇದೆ. ಅಂದರೆ ಒಂದು AI ಕೋರ್ಸ್, ಒಂದು ಕಂಪ್ಯೂಟರ್ ಸೈನ್ಸ್ ತಗೊಂಡಾಗ ಅವನಿಗೆ 4 ವರ್ಷದಲ್ಲಿ ಉದ್ಯೋಗ, ಅವನಿಗೆ 50 ಲಕ್ಷ ಪಡೆಯೋರು ಇದ್ದಾರೆ ವಿದ್ಯಾರ್ಥಿಗಳು. 50 ಲಕ್ಷ ಇದು ಸ್ಯಾಲರಿ, ವೇತನ ಭಾಳ ಸುಲಭವಾಗಿ ಸಿಗುತ್ತೆ ಕಂಪ್ಯೂಟರ್ ಸೈನ್ಸ್ಗೆ. ನೀವು ಮೆಡಿಕಲ್ ಓದ್ಬಿಡ್ತೀನಿ ಅಂತ ಹೇಳಿದಾಗ, ಮೆಡಿಕಲ್ನಲ್ಲಿ ಎಷ್ಟು ಸಮಯ ತಗೊಳುತ್ತೆ? 5 ವರ್ಷ, 1.5 years. ಆಮೇಲೆ MD ಮಾಡಬೇಕು, ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಬೇಕು, ಅದು ಭಾಳ ಕಷ್ಟ. ಅದಾದಮೇಲೆ ನಾವು ಸ್ಟೆಬಿಲೈಸ್ ಆಗೋ ಹೊತ್ತಿಗೆ 35 ವರ್ಷ ಆಗುತ್ತೆ. ಇಂಜಿನಿಯರಿಂಗ್ ಸ್ಟೆಬಿಲೈಸ್ ಆಗಬೇಕಂದ್ರೆ 22ನೇ ವರ್ಷ. BSc ಕಂಪ್ಯೂಟರ್ ಸೈನ್ಸ್ BCA ಅಂದರೆ 21 ವರ್ಷ. ಡಿಪ್ಲೊಮಾ ಅಂದರೆ, ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಅಂದರೆ 18, 10 + 3 18 ವರ್ಷಕ್ಕೆ. ನಮ್ಮ ಮನಸ್ಥಿತಿ ಅಂದರೆ, ಮನೆ ಪರಿಸ್ಥಿತಿ, ಉದ್ಯೋಗನೇ ಬೇಕು ಅಂತ ಹೇಳಿದಾಗ ಶಾರ್ಟ್ ಟರ್ಮ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್, BE ಕೋರ್ಸ್, BSc ಕೋರ್ಸ್. ನನಗೆ ಮನೆ ಕಡೆ ಪರಿಸ್ಥಿತಿ ಚೆನ್ನಾಗಿದ್ದರೆ ಓಕೆ, ಮೆಡಿಕಲ್ನಲ್ಲಿ ಆಸಕ್ತಿ ಇದ್ದರೆ, ಮೆರಿಟ್ ಇದ್ದರೆ ಆ ಸೀಟು ತಗೊಳ್ಳಿ. ಬಟ್ ಆಸಕ್ತಿ ಇಲ್ಲ, ಪರಿಸ್ಥಿತಿ, ಯುವರ್ ಎಕನಾಮಿಕ್ ಕಂಡೀಷನ್ ಇಸ್ ಬ್ಯಾಡ್, ದೆನ್ ಯು ಹ್ಯಾವ್ ಟು ಅರ್ನ್ ಎ ಲಾಟ್. ಇಫ್ ಯು ಹ್ಯಾವ್ ಟು ಅರ್ನ್ ಎ ಲಾಟ್ ಇಮಿಡಿಯೇಟ್ಲಿ, computer science, artificial intelligence. But if you want to study more and more, then you have to do your BE, ME, PhD ನಂತರ ಮಾಡ್ಕೊಂಡಿದ್ದು. ನಾನು ಯಾವಾಗಲೂ ಮಕ್ಕಳಿಗೆ ಭಾಳ ಲೈಟರ್ ವೀನ್ನಲ್ಲಿ, BE ಕೆಲಸ ಸಿಕ್ಕಿಲ್ವಾಪ್ಪ, ME ಓದು, ME ಕೆಲಸ ಸಿಕ್ಕಿಲ್ವಾ, PhD ಓದು, PhD ಕೆಲಸ ಸಿಕ್ಕಿಲ್ವಾ, ಏನೋ ಒಂದು ಆಗುತ್ತೆ. ಬಟ್ ಪ್ರಯತ್ನ ಮಾಡ್ತಾನೆ ಇರಬೇಕು. ಅಂದರೆ ದಿಸ್ ಇಸ್ ನಾಲೆಜ್ ಬೇಸ್ಡ್ ವರ್ಲ್ಡ್. ಈಗ ಉದಾಹರಣೆಗೆ ನಾನೇ ಅದಕ್ಕೆ ಸಾಕ್ಷಿ. ನಾನು BE ಓದ್ಬಿಟ್ಟು 10 ವರ್ಷ ಪಾರ್ಟ್ ಟೈಮ್ ಇದೆ. 10 ವರ್ಷ ಪಾರ್ಟ್ ಟೈಮ್ UVCನಲ್ಲಿದ್ದಾಗ ME, MA, MSc, PhD ಎಲ್ಲ ಮಾಡಿಬಿಟ್ಟೆ. 19 ಡಿಗ್ರಿ, ಆಲ್ ಇರ್ರೆಲೆವೆಂಟ್ ಡಿಗ್ರಿ ಎಕ್ಸೆಪ್ಟ್ ಎಲೆಕ್ಟ್ರಾನಿಕ್ಸ್. ಬಟ್ ಆ ಎಲೆಕ್ಟ್ರಾನಿಕ್ಸ್ ಡಿಗ್ರಿ ಬೇಸಿಸಿಂದನೇ, ಅಡಿಪಾಯಿಂದನೇ ನಾನು ಎಲೆಕ್ಟ್ರಾನಿಕ್ಸ್ ಟೀಚರ್ ಆದೆ. ಬಟ್ ಆಲ್ ದಿ ಅದರ್ ಥಿಂಗ್ಸ್ ಗೇವ್ ಮಿ ಕಾನ್ಫಿಡೆನ್ಸ್.
ಒಂಥರ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂದರೆ ಹುಡುಗರ ಮುದ್ದೆ ಹೋಗಿ ನಿಂತಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಟು ಇವನ್ ಟೀಚ್ ಎನಿ ಸಬ್ಜೆಕ್ಟ್. ನಾನು ಲಾ ಟೀಚ್ ಮಾಡಿದ್ದೇನೆ, ಅರ್ಥಶಾಸ್ತ್ರ ಟೀಚ್ ಮಾಡಿದ್ದೇನೆ, ಎಲೆಕ್ಟ್ರಾನಿಕ್ಸ್ ಟೀಚ್ ಮಾಡಿದ್ದೇನೆ, ಎಲೆಕ್ಟ್ರಾನಿಕ್ ಮೀಡಿಯಾ ಟೀಚ್ ಮಾಡಿದೆ. ನಾನು ಫಸ್ಟ್ ಟೀಚರ್ ಫಾರ್ ಎಲೆಕ್ಟ್ರಾನಿಕ್ ಮೀಡಿಯಾ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಗ್ರಾಫಿಕ್ಸ್ ಆ್ಯಂಡ್ ಅನಿಮೇಷನ್ ಟೀಚ್ ಮಾಡಿದೆ, ಯಾಕಂದರೆ ಅದು ಟೆಕ್ನಾಲಜಿ. ಅವ್ರಿಗೆ ಗ್ರಾಫಿಕ್ಸ್ ಬಂದಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಗ್ರಾಫಿಕ್ ಆ್ಯಂಡ್ ಅನಿಮೇಷನ್ ಟೀಚ್ ಮಾಡಿದೆ. ಅಂದರೆ ನಾನು ಏನು ಯಾಕೆ ಇದನ್ನು ಹೇಳ್ತಾ ಇದ್ದೆ ಅಂದರೆ, ನೀನು ಯಾವುದೇ ಸಬ್ಜೆಕ್ಟ್ ಓದಿ, ಏನು ಬೇಕಾಗಿದೆ, ನಮ್ಮ ಗುರಿ ಏನು? ಉದ್ಯೋಗನ, ಇಮ್ಮಿಡಿಯೇಟ್ ಉದ್ಯೋಗನ, ಮನೆ ಪರಿಸ್ಥಿತಿ ಭಾಳ ಇದಾಗಿದೆ, ನೀನು ಯು ಹ್ಯಾವ್ ಟು ಬಿ ಅರ್ನಿಂಗ್ ಮೆಂಬರ್, ದೆನ್ ಯು ಟೇಕ್ ಸಬ್ಜೆಕ್ಟ್ಸ್ ಅಕಾರ್ಡಿಂಗ್ ಟು ದ್ಯಾಟ್. ಯು ಆರ್ ಎ ರ್ಯಾಂಕ್ ಹೋಲ್ಡರ್, ಎ ಮೆರಿಟ್ ಹೋಲ್ಡರ್, ನಿಮಗೆ ಸಿಕ್ಕುತ್ತೆ ಕಂಪ್ಯೂಟರ್ ಸೈನ್ಸ್, ಉದ್ಯೋಗ ಸಿಕ್ಕುತ್ತೆ, ಸರಿ ಹೋಗುತ್ತೆ. ಯು ಆರ್ ನಾಟ್ ಎ ರ್ಯಾಂಕ್ ಹೋಲ್ಡರ್, ಸ್ಟಿಲ್ ಯು ಹ್ಯಾವ್ ಟು ಟೇಕ್ ಕಂಪ್ಯೂಟರ್ ಸೈನ್ಸ್. ಇವನ್ ಇಫ್ ಯರ್ ಎ ಲೋವರ್ ಕಾಲೇಜ್, ಯು ಟೇಕ್ ಎ ಕಂಪ್ಯೂಟರ್ ಸೈನ್ಸ್ ಕೋರ್ಸ್. ಬಟ್ ನೀನು ಅಡಿಷ್ನಲ್, ಈಗ ಫಸ್ಟ್ ರ್ಯಾಂಕ್ ತಗೊಂಡಿರ್ತಾರೆ ಇದರಲ್ಲಿ CET-ನಲ್ಲಿ, ನೀನು 1000 ರ್ಯಾಂಕ್ ತಗೊಂಡಿರ್ತೀಯ, ಏನು ಬೇಸರ ಪಡಬೇಡ. 1000 ರ್ಯಾಂಕ್ ತಗೊಂಡ್ರು ಒಂದು ಕಡಿಮೆ ಇರೋ ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದ್ರೆ ನಿನಗೆ, ಪ್ಲಸ್ ಅಡಿಷ್ನಲ್ ಕೋರ್ಸಸ್, ಸ್ಕಿಲ್ ಬೇಸ್ಡ್ ಕೋರ್ಸಸ್ ಓದ್ಬಿಟ್ರೆ, ಯು ವಿಲ್ ಬಿ ಬೆಟರ್ ದ್ಯಾನ್ ದ ಪರ್ಸನ್ ಹೂ ಈಸ್ ನಾಟ್ ಸ್ಟಡಿಂಗ್ ಪ್ರಾಪರ್ಲಿ ಇನ್ ದ ಫಸ್ಟ್ ಕಾಲೇಜ್, ಬೆಸ್ಟ್ ಕಾಲೇಜ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಇದೇ ಇದೆ. ನಾನು 45 ವರ್ಷ ಪಾಠ ಮಾಡಿದ್ದೇನೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಐ ಹ್ಯಾವ್ ಆಲ್ವೇಸ್ ಸೀನ್ ದ ಬೆಸ್ಟ್ ಸ್ಟೂಡೆಂಟ್ ಇಸ್ ನಾಟ್ ಫ್ರಮ್ ಫಸ್ಟ್ ರ್ಯಾಂಕ್. ದ ಬೆಸ್ಟ್, ದ ಪರ್ಸನ್ ಹೂ ಇಸ್ ಸಕ್ಸಸ್ಫುಲ್ ಇನ್ ಲೈಫ್, ಯಾರು ಕ್ಲಾಸ್ ಸರಿಯಾಗಿ ಬರ್ತಾ ಇರಲಿಲ್ಲ ಅವ್ರು ಎಲ್ಲ ಕೋಡಿಂಗ್ ಎಲ್ಲ ಮಾಡಿಬಿಟ್ಟಿರ್ತಾನೆ, ಅವನು ಎಲ್ಲ ಪ್ರಾಜೆಕ್ಟ್ಸ್ ಮಾಡಿಬಿಟ್ಟಿರ್ತಾನೆ, ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಆ ಕೆಲಸ ಅವನು ಭಾಳ ಇದು. ನನಗೆ ಒಂದು PhD ಸ್ಟೂಡೆಂಟ್ ಬಂದಿದ್ದ. PhD ಸ್ಟೂಡೆಂಟಿಗೆ ಏನು ಹೇಳಿದೆ ಅಂದರೆ, ಅವನು ಇಂಗ್ಲೀಷ್ ಆಂಗ್ಲ ಭಾಷೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ನೋಡಪ್ಪ, ನೀ PhD ಮಾಡ್ತಾ ಇದೆಯಾ, ನಿನಗೆ ಆಂಗ್ಲ ಭಾಷೆ ಬರಬೇಕು. ಆಂಗ್ಲ ಭಾಷೆ ಬಂದಾಗ ಯು ವಿಲ್ ನೋ ಹೌ ಟು ರೈಟ್, ಬಿಕಾಸ್ ನೀನು PhD ಬರೆಯೋದು ಆಂಗ್ಲ ಭಾಷೆಯಲ್ಲಿ. ನೀನು ಇಂಗ್ಲೀಷ್ ಕಲ್ತು ಬಿಡು. ನೀನು ಇಂಗ್ಲೀಷ್ ಕಲ್ತು ಬಿಟ್ಟ ಮೇಲೆ ನೀನು ಆಮೇಲೆ ನೋಡು ಯಾವ ಥರ ಬರುತ್ತೆ ಅಂತ. ಏನು ಮಾಡ್ದ ಹುಡುಗ, 3 ತಿಂಗಳಲ್ಲಿ ಇಂಗ್ಲೀಷ್ ಕಲ್ತ. ನನಗೆ ಬಂದು ಮಾತಾಡುವಾಗ ಅವನಿಗೆ ನನಗೆ ಆಶ್ಚರ್ಯ ಆಗೋಯ್ತು. ನನ್ನ ನಂಬಿಕೆ ಇಲ್ಲ, ಇವನೇ ಬಂದು ನನ್ನ PhD ಸ್ಟೂಡೆಂಟಿಗೆ ಮಾಡಿದೆ. ಆಮೇಲೆ ಇನ್ನು 3 ತಿಂಗಳಿಗೆ ಏನು ಮಾಡ್ದೆ, ಸರ್ ನನಗೆ ಒಂದು ಒಳ್ಳೆ ಕೆಲಸ ಸಿಕ್ತು ಸರ್, 14 ಲಕ್ಷ ವರ್ಷ ಇದು ಸಂಪಾದನೆ ಸಿಗ್ತಾ ಇದೆ ಸರ್, ನಾನು ಈಗ PhD ಮಾಡಲ ಇಲ್ಲ ಕೆಲಸಕ್ಕೆ ಹೋಗ್ಲ, ಅದು ಫಸ್ಟು ಹೋಗಿ ಕೆಲಸಕ್ಕೆ ಸೇರ್ಕಪ್ಪ ಅಂತ ಹೇಳಿ. ಈಗ ಅವನು PhD ಆಮೇಲೆ ಮಾಡ್ದ, 6-7 ವರ್ಷ ಆದಮೇಲೆ ಅವನಿಗೆ ಒಳ್ಳೆ ಉದ್ಯೋಗ ಸಿಕ್ಬಿಡ್ತು. ಯಾಕಂದರೆ ಲ್ಯಾಂಗ್ವೇಜ್ ಪ್ಲಸ್ ಅವನು ಪ್ರೊಫೆಷನಲಿಸಮ್ ಎರಡು. PhD ಅಡಿಷ್ನಲ್ ಇದು. PhD ಮಾಡಿದಾಗ ಅವನಿಗೆ ಆಮೇಲೆ ಅವಕಾಶಗಳು ಸಿಗುತ್ತೆ. ಒಂಥರ ಕ್ರೌನ್ ಇದ್ದಾಗೆ PhD ಮಾಡಿದಾಗ, ರಿಸರ್ಚ್ ಮಾಡಿದೆ, ಸಂಶೋಧನೆ ಮಾಡಿದೆ. ಆದರೆ ಉದ್ಯೋಗ ಇದ್ದಾಗೆ ಉದ್ಯೋಗ ಈ ಥರ ಆಗುತ್ತೆ. ಸ್ಕಿಲ್, ಎಬಿಲಿಟಿ, ಲ್ಯಾಂಗ್ವೇಜ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪರ್ಸನ್. ನೀನು ಇದು 3 ಕಲಿತಾಗ ನೀನು ಯಾವುದೇ ಕಾಲೇಜ್ಗೆ ಹೋಗಿ, ಒಂದು ಸಣ್ಣ ಕಾಲೇಜ್, ಮೊದಲು ಕಾಲೇಜಸಲ್ಲಿ ಅಲ್ಲಿ ಗೌರ್ಮೆಂಟ್ ಕಾಲೇಜಸ್, ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಕಾಲೇಜಲ್ಲಿ ನಾವು ಓಡ್ತಾ ಇಲ್ವಾ? ಎಲ್ಲ ವಿ ಆರ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಯಾಕೆಂದರೆ ಅಲ್ಲಿ ಮೆರಿಟೋರಿಯಸ್ ಸ್ಟೂಡೆಂಟ್. ನೀನು ಮೆರಿಟು ಈಗಿಲ್ಲದೆ ಇರ್ಬೋದು ಪರೀಕ್ಷೆಯಲ್ಲೇ, ನಿನ್ನ ಮೆರಿಟು ಪ್ರಯತ್ನದಿಂದ ಬರುತ್ತೆ. ನಿನ್ನ ವರ್ಕ್, ಕರ್ತವ್ಯ, ನೀನು ಏನು ನಿನ್ನ ದ ವೇ ಯು ಟೀಚ್, ದ ವೇ ಯು ಗೋ ಅಪ್, ದ ವೇ ಯು ಸ್ಟಡಿ ಆ್ಯಂಡ್ ನಿನ್ನ ಸಮಯ ಹೆಂಗೆ ಕೊಡ್ತೀಯಾ, ಎಷ್ಟು ಸೀರಿಯಸ್ ಆಗಿರುತ್ತೆ. ಇನ್ನು 4 ವರ್ಷದಲ್ಲಿ ಯು ವಿಲ್ ಬಿಕಮ್ ದ ಬೆಸ್ಟ್ ಸ್ಟೂಡೆಂಟ್ ಆ್ಯಂಡ್ ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಸ್ಟೂಡೆಂಟ್ ಇವನ್ ಇನ್ ಎ bad college. If you are not a good student in a good college, and if you are a good student in a bad college, what happens finally is good student. ಕೆಲಸ ಸಿಕ್ಕುತ್ತೆ, ನಿನಗೆ ಪರಿಶ್ರಮ ಇರಬೇಕು. ಆ ಪರಿಶ್ರಮ ಯಾವಾಗೂ ಇಟ್ ವಿಲ್ ನಾಟ್ ಫೇಲ್ ಯು. ಓಕೆ, ಸೂಪರ್. ಎಸ್ ಸರ್, ಇನ್ನೊಂದು ಕೇಳಲೇಬೇಕು ಸರ್ ನಾನಿಲ್ಲಿ. ಈ CET ಫಲಿತಾಂಶ ಅನ್ನೋದು ವಿದ್ಯಾರ್ಥಿಗಳ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಾ ಅನ್ನುವಂಥದ್ದು. ಯಾಕಂದರೆ ಈಗಿನ ಜನ್ರೇಷನ್ ಆಗಿದೆ ಸರ್, ಕೆಲವೊಂದಿಷ್ಟು ಹಿಂದೆ ಈ ಫಲಿತಾಂಶದ ವಿಚಾರವಾಗಿ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡ್ರು ಕೂಡ ಕೆಲವೊಂದಿಷ್ಟು ಜನ ದುಡುಕಿನ ನಿರ್ಧಾರ ಮಾಡ್ತಿರಲಿಲ್ಲ. ಆದರೆ ಈಗ ಈ ಜನ್ರೇಷನನ್ನು ನೋಡ್ತಾ ಹೋಗ್ತಾ ಇದ್ರೆ ಒಂದಷ್ಟು ಕಡಿಮೆ ಬಂದರೂ ಕೂಡ ಫಲಿತಾಂಶದಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ. ಏನು ಹೇಳ್ತೀರಾ ಸರ್? ಸೊ ಮಾನಸಿಕ ಅಂದರೆ ಇದು ಎಲ್ಲರೂ ಈ ಕಮ್ಯುನಿಕೇಷನ್ ಇದೆ ಅಲ್ಲ, ಅದರಲ್ಲಿ ಅದು ಒಂದು ವಿಚಲಿತ ಇದು. ಯಾಕಂದರೆ ಸೋಷಿಯಲ್ ಮೀಡಿಯಾ ಯಾವ ಥರ ಇಂಟ್ರಾಕ್ಷನ್ ಆಗುತ್ತೆ ಅಂದರೆ, ಯಾರು ಯಶಸ್ಸು ಪಡೆದಿದ್ದಾನೆ ಅವನಿಗೆ ಮೇಲೆ ತಗೊಂಡೋಗಿ ಕೂರಿಸ್ಬಿಡೋದು. ಯಾರು ಇನ್ನೂ ಅವ್ರಿಗೆ ರ್ಯಾಂಕ್, ಅವನಿಗೆ ಒಂಥರ ಡಿಪ್ರೆಷನ್ ಈ ಸೋಷಿಯಲ್ ಮೀಡಿಯಾ ನೋಡಿದಾಗ. ಆಗ ನಮ್ಮ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಈಗ ನಿಮಗೆಲ್ಲ ಹೇಳ್ಬೇಕಂದ್ರೆ, ನಾನು BE ಓದಿದಾಗ ಕಾಲೇಜ್ ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ಇದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಐ ರೆಪ್ರೆಸೆಂಟೆಡ್ ಕ್ರಿಕೆಟ್ ಆ್ಯಂಡ್ ಅಥ್ಲೆಟಿಕ್ಸ್. ಓಕೆ, I was a student leader, cricket and athletics,
ಕ್ಲಾಸಸ್ಸು ಭಾಳ ಸ್ವಲ್ಪ ಇದು ಎರಡು ಒತ್ತಡದಿಂದ ಕ್ಲಾಸಸ್ ಸರಿಯಾಗಿ ಹೋಗಿರಲಿಲ್ಲ ನಾನು. ಅಂದರೆ 80% ಬಂದಿದ್ದು. 80% ಈಸ್ ಲೋ ಇನ್ ಅವರ್ ಕ್ಲಾಸ್. 98, 99 ಓಕೆ 80% ಲೋ. ಬಟ್ ನನಗೆ ಏನು ಬೇಸರ ಆಗಿಲ್ಲ ಆಗ, ನನಗೆ ಒತ್ತಡ ಏನೂ ಇರಲಿಲ್ಲ. ನಾನು ನಮ್ಮ ತಂದೆ ವಿದ್ಯಾವಂತರು, ಅವ್ರು ಏನು ಓದ್ತಾ ಇದೀಯ ಅಂತ ಕೇಳಿಲ್ಲ. ನಮ್ಮ ತಂದೆ ತಾಯಿ ಹೇಳಿದ್ದು, ವೇಣುಗೋಪಾಲ್ ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದೀನಿ, ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೇನೆ ಅಂತ ಗೊತ್ತಿರಲಿಲ್ಲ. ಬಟ್ ನಾನು ಸ್ವಂತ ಪ್ರಯತ್ನ ಅಂತ ಹೇಳ್ತಾ ಇದ್ದೀನಲ್ಲ, ಸೆಲ್ಫ್. ಯು ಶುಡ್ ನಾಟ್ ಗೆಟ್ ಡಿಸ್ಗಸ್ಟೆಡ್, ಯು ಶುಡ್ ನಾಟ್ ಗೆಟ್ ಫ್ರಸ್ಟ್ರೇಟೆಡ್. ನಾನು ಯಾವಾಗಲೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಓದ್ಬಿಡ್ಬೇಕಂತ ಆಸೆ ನನಗೆ. ಯಾವಾಗ ಓದಿದೆ? 35ನೇ ವರ್ಷದಲ್ಲಿ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ MTech ಕಂಪ್ಯೂಟರ್ ಸೈನ್ಸ್ ಮಾಡಿದೆ. ಬಟ್ ನಾನು ಮೊದಲು ಓದಿದಾಗ PUC ಓದಿದಾಗ ನಾನು 99% PCM 99%. ಇಂಜಿನಿಯರಿಂಗ್ ಸೀಟ್ ಸಿಕ್ತು, ಮೆಡಿಕಲ್ ಸೀಟ್ ಸಿಕ್ತು. ಬಂದಿಲ್ಲಿ UVCಗೆ ಸೇರಿಕೊಂಡೆ. UVಗೆ ಸೇರಿಕೊಂಡಾಗ ನಾನು ಏನಾಯಿತು, ನಾನು ಸರಿಯಾಗಿ ಓದಿಲ್ಲ ಅಂದರೆ 80% ಇಸ್ ಲೆಸ್ ಫಾರ್ ದಟ್. ಇದು ಎಲ್ಲರೂ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್, ನ್ಯಾಷನಲ್ ಇದು, ನನಗೂ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್. ಇದು ನ್ಯಾಷನಲ್ ಹಿಂದಿ ಸ್ಕಾಲರ್ಶಿಪ್ ಆ್ಯಂಡ್ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್. ನಾನು SSLCನಲ್ಲಿ ಫಸ್ಟ್ ಇನ್ ಹಿಂದಿ ಬಂದೆ. 121 ಮಾರ್ಕ್ಸ್. ಆಗ 121 ಇಟ್ಸ್ ಗ್ರೇಟ್ ದಿಸ್ ಥಿಂಗ್. ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇತ್ತು, ನ್ಯಾಷನಲ್ ಹಿಂದಿ ಸ್ಕಾಲರ್ಶಿಪ್ ಇತ್ತು. ಬಟ್ ನ್ಯಾಷನಲ್ ಹಿಂದಿ ತಗೊಂಡಿಲ್ಲ, ಯಾಕಂದರೆ ನಾನು ಇಂಜಿನಿಯರಿಂಗ್ ಓದ್ತೆ ಅಂದರೆ ಅದು ₹125 ಒಂದು ತಿಂಗಳಿಗೆ ಸ್ಕಾಲರ್ಶಿಪ್ಪು. ನಮ್ಮ ಫೀಸ್ ಎಷ್ಟು? 6 ತಿಂಗಳಿಗೆ ₹10. ಸೊ ಈ ಕಾಲೇಜ್ನಲ್ಲಿ ಓದಿದಾಗ ನನಗೆ ಕಾನ್ಫಿಡೆನ್ಸ್ ಬಂದಿತ್ತು. ಈ ಕಾನ್ಫಿಡೆನ್ಸ್ ಯಾವ ಥರ ಇತ್ತಂದರೆ, ನೀನು ಯಾವುದೇ ಮಾಡಿದ್ರೂ ನಾ ಇದು ಅಂದು. ನನಗೆ ಆಸೆ ಏನಿತ್ತು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾಡಿಬಿಡ್ಬೇಕಂತ, IITನಲ್ಲಿ ಓದ್ಬಿಡ್ಬೇಕಂತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 35ನೇ ವರ್ಷದಲ್ಲಿ ಓದಿದೆ. IIT ಮೆಡ್ರಾಸ್ನಲ್ಲಿ PhDನಲ್ಲಿ ನಾನು 40 ವರ್ಷ ಓದಿದಾಗ, PhD ಮಾಡಿದಾಗ ನಾನು 40 ವರ್ಷ. ಈಗ PhD ಮಾಡ್ತಾ ಇದ್ದೀನಿ ನಾನು 70 ವರ್ಷ. ನಾನು ಫಸ್ಟ್ PhD ಮಾಡಿರೋದು 28 ವರ್ಷ ಎಕನಾಮಿಕ್ಸ್ನಲ್ಲಿ. ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಪ್ರೊಫೆಸರ್ ವೆಂಕಟಗಿರಿ ಗೌಡ್ರ ಕೆಳಗೆ ಅರ್ಥಶಾಸ್ತ್ರದಲ್ಲಿ ಮೊದಲನೇ ವಿದ್ಯಾರ್ಥಿ ಆಗ. ಫಸ್ಟ್ ಸ್ಟೂಡೆಂಟ್ ಟು ಕಮ್ ಔಟ್ ಇನ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಅಂದರೆ ನನ್ನ ಪ್ರಯತ್ನ ಕೆಲಸ ಸಿಕ್ಕಿಲ್ವಲ್ಲ ಓದ್ತಾನೆ ಇದ್ದೆ. ಯಾವತ್ತು ಕೆಲಸ ಸಿಕ್ಕುತ್ತೆ? ಕೆಲಸ ಸಿಕ್ತು. ಯಾವತ್ತು? 33ನೇ ವಯಸ್ಸಿನಲ್ಲಿ ನನಗೆ ಕೆಲಸ ಸಿಕ್ಕಿದ್ದು. ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ 10 ವರ್ಷ ನಾನು ಪ್ರಯತ್ನ ಮಾಡಿದ ಮೇಲೆ, 4 ಬಾರಿ ಇಂಟರ್ವ್ಯೂ ಆದಮೇಲೆ 4ನೇ ಸತಿಗೆ ನನಗೆ ಎಲೆಕ್ಟ್ರಾನಿಕ್ಸ್ ಟೀಚಿಂಗ್ ಇನ್ ಎಲೆಕ್ಟ್ರಾನಿಕ್ಸ್. ಅಷ್ಟೊತ್ತಿಗೆ ನನಗೆ 9 ಡಿಗ್ರಿ. ನನಗೆ ಬೇಸರ ಆಗಲೇ ಇಲ್ಲ. ಸತತ ಪ್ರಯತ್ನ. ಸೊ ನಾನು ಇನ್ನೊಂದು ಭಾಳ ಇದು ಉದಾಹರಣೆ, ನನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 5 ಸತಿ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ ಸರ್? ಯಾಕೆ ಅಂತ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ. ಬಟ್ I became Vice Chancellor of Bengaluru Vishwavidyalaya. Yes. Every time I had to become Vice Chancellor, they always told that Venugopal is suspended for one or the other thing. ಈಗ ಬೇಸರ ಆದ್ನ. ಕಬ್ಬನ್ ಪಾರ್ಕ್ನಲ್ಲಿ ಕುಳಿತಿದ್ದೆ 6 ತಿಂಗಳು. ಓಕೆ. ನಾನು ಪ್ರೊಫೆಸರ್, ಪ್ರಿನ್ಸಿಪಾಲ್ ಎಲ್ಲ ಆಗಿಬಿಟ್ಟ ಮೇಲೆ ಸಸ್ಪೆಂಡ್ ಮಾಡಿಟ್ಟಿದ್ರು. ಸೊ ಏನು ಮಾಡಬೇಕು? ನನ್ನ ಲೈಫ್ ಹೊಟ್ಟೋಯ್ತಲ್ಲ. ಇಷ್ಟೆಲ್ಲ ಮಾಡಿಬಿಟ್ಟು 11 ಡಿಗ್ರಿ ಆಗೋಗಿದೆ. ವೈಸ್ ಚಾನ್ಸಲರ್ ಆಗಬೇಕು, ಹಾಗೇ ಇಲ್ಲ. ಸೊ ವೈಸ್ ಚಾನ್ಸಲರ್ ಆಗೋ ಸಮಯದಲ್ಲಿ ನೀನು ಸಸ್ಪೆಂಡ್ ಮಾಡಿ ಕುಳಿತರೆ, ಕಬ್ಬನ್ ಪಾರ್ಕ್ನಲ್ಲಿ 6 ತಿಂಗಳು ಸುಮ್ಮನೆ ಒಂಥರ ಮೆಡಿಟೇಷನ್ ಥರ ಕುಳಿತುಬಿಟ್ಟೆ. ತಿರ್ಗಿ ವಾಪಸ್ ಬಂದು ಪ್ರಾಂಶುಪಾಲರಾಗಿ ವೈಸ್ ಚಾನ್ಸಲರ್ ಆದೆ. ಸೊ ಅದಕ್ಕೆ ಏನಾಗುತ್ತೆ, ಏನೋ ಒಂದು ಘಟನೆ ಆದಾಗ, ನೀವು ಮೇಲೆ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ರೆ 100 ಜನ ಎಳೀತಾ ಇರ್ತಾರೆ. ಅವಾಗೆ ಒಂದಿಲ್ಲ ಒಂದು ಕಾರಣಕ್ಕೆ ನೀವು ಈಡಾಗ್ಬಿಟ್ಟು ದೆನ್ ಯು ವಿಲ್ ಫೀಲ್ ಫ್ರಸ್ಟ್ರೇಟೆಡ್. ಯು ಶುಡ್ ನೆವರ್ ಫೀಲ್ ಫ್ರಸ್ಟ್ರೇಟೆಡ್. ಯಾವುದೇ ಕಾರಣ, ಏನೇ ವಿಷಯಕ್ಕೆ. ನಾನು 1996ನೇ ಇಸ್ವಿ, ಆಗ ನಾನು 40 ವರ್ಷ ಇದು ಪಿಕ್ನಿಕ್ ಹೋಗಿದ್ದೆ. ಪಿಕ್ನಿಕ್ ಹೋದಾಗ ಪೆಣಂಬೂರು ಬೀಚ್ನಲ್ಲಿ ಐ ಡ್ರೌನ್ಡ್. 3 ಜನ ವಿದ್ಯಾರ್ಥಿಗಳು ತೀರ್ಕೊಂಡ್ರು. ನಾನು ಒಬ್ಬನೇ ಸೇವ್ ಆದೆ. ಆವಾಗ ಏನಿತ್ತು, ನಾನು 40 ವಯಸ್ಸು. ಏನಪ್ಪ ಇದು, ಅದು ವಾಪಸ್ ತೆಗೆದಾಗ್ಬಿಡ್ತು ನನ್ನ ತಡಕ್ಕೆ. ತಂದಾಗ ನಾನು ಒಬ್ಬನೇ ಅದಕ್ಕೆ ಉಳ್ಕೊಂಡಿದ್ದೆ. ಸೊ ಈಗ 70 ವಯಸ್ಸು, 30 ವರ್ಷ ಆಯಿತು. 30 ವರ್ಷದಲ್ಲಿ ಯಾವತ್ತು ನಾನು ಬೇಸರ ಆಗಿಬಿಟ್ಟಿದ್ರೆ, ಏನಪ್ಪ ಇನ್ನೇನಿಲ್ಲ, ಲೈಫ್ ಇಲ್ಲ, ಇದು ಅದು ಹಿಂಗಿದೆ ಅಲ್ಲ ಅಂತ. ಯಾವಾಗಲೂ ಯು ಶುಡ್ ನಾಟ್ ಥಿಂಕ್ ದಟ್ ದೇವರು ಒಂದೇ ಸತಿ ಇದು ಕೊಡೋದು ಲೈಫ್. ಪುನರ್ಜನ್ಮ ಅದೆಲ್ಲ ಆಮೇಲೆ. ಈ ಜನ್ಮದಲ್ಲಿ ನಾವೇನು ಮಾಡಿದ್ವಿ, ಏನೇ ಕಷ್ಟ ಬಂದ್ರೂ ಅದನ್ನು ನಿಭಾಯಿಸಬೇಕು, ಎದುರಿಸ್ಬೇಕು. ನನ್ನ ಉದಾಹರಣೆ ನಾನೇ ಅದಕ್ಕೆ.
ನಾನೇ ಅದಕ್ಕೆ ಸಾಕ್ಷಿ. ನಾನು ಯಾವ ಇದಕ್ಕೂ ಐ ಡಿ ನಾಟ್ ಗೆಟ್ ಫ್ರಸ್ಟ್ರೇಟೆಡ್. ಸೂನರ್ ಆರ್ ಲೇಟರ್ ಐ ಅಚೀವ್ಡ್ ಇಟ್. ನಾನು ಒಂದು ವಿದ್ಯಾರ್ಥಿ ಆಗಿದ್ದಾಗ ಪ್ರೊಫೆಸರ್ ಎಚ್ ನರಸಿಂಹಯ್ಯ ವೈಸ್ ಚಾನ್ಸಲರು ಕಾಲೇಜಿಗೆ ಬಂದಾಗ ನಾನು ಅಲ್ಲಿ ಕುಳಿತಿದ್ದೆ. ನೀನೇನಾಗಬೇಕು ಅಂತೇಳಿ. ನಾನು ವೈಸ್ ಚಾನ್ಸಲರ್ ಆಗ್ಬೇಕು ಸರ್ ಅಂದೆ. ಓಕೆ. ಆಗ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಇದ್ರು ಅಲ್ಲಿ. ಕ್ಲಾಸ್ಮೇಟ್ಸ್ ಜೊತೆನಲ್ಲಿದ್ರು. ಏನು ಹಿಂಗೆ ಹೇಳ್ಬಿಟ್ಟೆ ಅಂತ. ದಟ್ ಈಸ್ 1974. 2018 26-42 ವರ್ಷ ಆದಮೇಲೆ ಅದೇ ವಿಶ್ವವಿದ್ಯಾಲಯಕ್ಕೆ ವೈಸ್ ಚಾನ್ಸಲರ್ ಆದ್ಮೇಲೆ ಭಾಳ ಅದು ಆಶ್ಚರ್ಯ ಆಗೋಯ್ತು. ಖಂಡಿತ. ಯಾಕಂದ್ರೆ ನಾನು ಆ ಮೊದಲನೇ ವಿದ್ಯಾರ್ಥಿ, ಬೆಂಗಳೂರು ವಿಶ್ವವಿದ್ಯಾಲಯದ ಮೊದಲನೇ ವಿದ್ಯಾರ್ಥಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಕುಲಪತಿ ಆಗಬೇಕು. ಎಷ್ಟು ನಾನು ಅನುಭವಿಸಿರ್ಬೋದು. ಯಾಕಂದ್ರೆ ನನ್ನ ಬ್ಯಾಕ್ಗ್ರೌಂಡ್ಗೆ ನನಗೆ ಹಣ ಇಲ್ಲ, ಜಾತಿ ಇಲ್ಲ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಮೂರೂ ಇಲ್ಲ. ಆದರೆ ನನ್ನ ಪ್ರಯತ್ನ ಕೈ ಬಿಟ್ಟಿಲ್ಲ. ಪ್ರಯತ್ನ ಅನ್ನೋದಿದೆ ಅಲ್ಲ, ಶ್ರಮ, ಪರಿಶ್ರಮ, ಅದು ಯಾವಾಗಲೂ ಕಾಯ್ತಾ ಇರುತ್ತೆ. ಅದು ನಿಮಗೆ 18ನೇ ವಯಸ್ಸಲ್ಲಿ ಬಂದಿರಲ್ಲ, 22ಕ್ಕೆ ಬರ್ಬೋದು, 22ಕ್ಕೆ ಬಂದಿಲ್ಲ, 30ಕ್ಕೆ ಬರ್ಬೋದು, 30ಕ್ಕೆ ಬರಲ್ಲ, 70. ನಾನು ನೋಡಿ ಈಗ ವೈಸ್ ಚಾನ್ಸಲರ್ ಆದಮೇಲೆ ಐ ಡಿ ನಾಟ್ ನೋ ವಾಟ್ ಟು ಡೂ. ನೆಟ್ಟಿಗೆ ಹೋಗಿ PhD ಲಾ ರಿಜಿಸ್ಟರ್ ಮಾಡಿಬಿಟ್ಟೆ. PhD ಲಾ ಮುಗಿಸ್ತಾ ಇದ್ದೇನೆ. ಆಗಲೂ ಸುಮ್ಮನೆ ಕೂರ್ಲಿಲ್ಲ. ನಾನು ಬೇರೆ ಕಾಲೇಜಸ್ನಲ್ಲಿ ಲಾ ಪಾಠ ಮಾಡ್ತಾ ಇದ್ದೀನಿ ಈಗ. ಐ ಆಮ್ ಡೂಯಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಲಾ. ಸೊ ನೀವು ಪರಿಶ್ರಮ, ಸತತ ಪ್ರಯತ್ನ ಯಾವಾಗಿರುತ್ತೆ, ನಿಮ್ಮ ಅದು ನಿಮ್ಮ ಕಾಯುತ್ತೆ, ಯಶಸ್ಸು ಖಂಡಿತ. ಸೊ ಈಗ ರ್ಯಾಂಕ್ ಬಂದಿಲ್ಲ ಬೇಜಾರಾಗ್ಬಿಟ್ಟು ಸುಮ್ಮನೆ ಇದ್ದು ಬಿಡಬೇಡಿ. ನನ್ನ ಜೀವನ ನೋಡಿ, ನನ್ನ ಉದಾಹರಣೆ ನೋಡಿ. ಪೀಪಲ್ ಥಾಟ್ ದಟ್ ಐ ವಿಲ್ ನೆವರ್ ಬಿಕಮ್ ವೈಸ್ ಚಾನ್ಸಲರ್ because I did not have money, no politics, no jati. But I became Vice Chancellor of Bangalore University. Bangalore University got first 3.75 NAC, first in the country during my time. ಯಾಕೆ ಮಾಡಿದೆ? 4 ವಿಶ್ವವಿದ್ಯಾಲಯ ಸೃಷ್ಟಿ ಮಾಡಿದೆ. ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರು ಸೆಂಟ್ರಲ್ ಕೇಂದ್ರ ವಿಶ್ವವಿದ್ಯಾಲಯ, ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಡಿಜಿಟಲ್ ಇವ್ಯಾಲ್ಯೂಯೇಷನ್ ಇಂಟ್ರೊಡ್ಯೂಸ್ ಮಾಡಿದೆ ಮೊದಲನೇ ಬಾರಿಗೆ 2007ರಲ್ಲಿ. ಡಿಜಿಟಲ್ ವ್ಯಾಲ್ಯೂಯೇಷನ್ ಇನ್ ವಿಶ್ವೇಶ್ವರಯ್ಯ ಕಾಲೇಜ್ ಇಂಟ್ರೊಡ್ಯೂಸ್ ಮಾಡಿದ್ದು. ಈಗ ಡಿಜಿಟಲ್ ವ್ಯಾಲ್ಯೂಯೇಷನ್ ಇಸ್ ಕಾಮನ್. ನಾನಾಗ ಪ್ರಾಂಶುಪಾಲರ್ ಆಗಿದ್ದೆ. ಸೊ ಜಿಗುಪ್ಸೆ, ಬೇಸರ, ನಿಮಗೆ ಯು ಶುಡ್ ಗೆಟ್ ಫ್ರಸ್ಟ್ರೇಟೆಡ್ ಅನ್ನೋ ಪದನೇ ಬರ್ಕೊಡ್ದು. ಏನನ್ನ ಏನಾಗುತ್ತೆ, ಯು ಗೋಂಟ್ ಸಿ ಅ ಪರ್ಸನ್, ಯು ಸಿ ಅವರ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ವೇರ್ ಟು ವೇರ್. Narendra Modi ji, from where to where? Did he think about it? But parishrama, it is that helps you. So ನನ್ನ ಸಲಹೆ ವಿದ್ಯಾರ್ಥಿಗಳಿಗೆ, ನೀವು ಲಾಸ್ಟ್ ರ್ಯಾಂಕ್ ಬಂದಿರಿ, ಡೋಂಟ್ ಬಾದರ್, ಸ್ಟಿಲ್ ಯು ಹ್ಯಾವ್ ಎ ಫ್ಯೂಚರ್ ಇಫ್ ಯು ವರ್ಕ್ ಹಾರ್ಡ್. ಈ ಪರೀಕ್ಷೆ ಆ ಸಮಯಕ್ಕೆ ನಿಮ್ಗೆ ಏನೋ ಸರಿಯಾಗಿ ಮಾರ್ಕ್ಸ್ ಬಂದಿರಲ್ಲ, ನೆಕ್ಸ್ಟ್ ಪರೀಕ್ಷೆ ಇದೆ ಅಲ್ಲ, ನೆಕ್ಸ್ಟ್ ಜೀವನ ಪರೀಕ್ಷೆ ಇದೆ ಅಲ್ಲ, ನೆಕ್ಸ್ಟು ನಾನು ಹೇಳೋದಿಲ್ಲ, ಲಾಸ್ಟ್ ಬೆಂಚ್ನಲ್ಲಿ ಇರೋರು ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ, ಫಸ್ಟ್ ಬೆಂಚ್ನಲ್ಲಿ ಇರೋರು ಸಾಧಾರಣವಾಗಿ ಆಗಿರ್ತಾರೆ. ಸೊ ಶ್ರಮ, ಪ್ರಯತ್ನ, ದಿಸ್ ವಿಲ್ ಕಾಪಾಡುತ್ತೆ. ಯು ಶುಡ್ ನಾಟ್ ಜೀವನದಲ್ಲಿ ಬೇಸರ ಹಾಕೂಡ್ದು. ಡೋಂಟ್ ಗೆಟ್ ಫ್ರಸ್ಟ್ರೇಟೆಡ್. ಐ ಆಮ್ ದ ಸಿಂಗಲ್ ದಿಸ್ ಥಿಂಗ್ ಫಾರ್ ಯು ಟು ಟೆಲ್ ಹೌ ಎ ಪರ್ಸನ್ ವಿತೌಟ್ ಅ ಬ್ಯಾಕ್ಗ್ರೌಂಡ್ ಒನ್ಲಿ ಥ್ರೂ ಹಾರ್ಡ್ ವರ್ಕ್ ಕ್ಯಾನ್ ಅಚೀವ್ ಸಕ್ಸಸ್, ಯಶಸ್ವಿ. ಲಕ್ ಬರ್ಬೋದು 1%ಗೆ, ಇನ್ನು 99% ಇಟ್ ಈಸ್ ಶ್ರಮ, ಪರಿಶ್ರಮ. ಓಕೆ ಸರ್, ಈಗ ಗ್ರಾಮೀಣ ಭಾಗದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದಷ್ಟು ಕನಸಿರುತ್ತೆ, ಆದರೆ ಮಾರ್ಗದರ್ಶಕರು ಸರಿಯಾಗಿರುವುದಿಲ್ಲ, ಅದರ ಜೊತೆಗೆ ಹಣ ಕೊರತೆ ಇರುತ್ತೆ, ಕೆಲವೊಂದಿಷ್ಟು ಸೆಲ್ಫ್ ಪ್ರಿಪ್ರೇಷನ್ ಅನ್ನುವ ವಿಚಾರವಾಗಿ, ಅಥವಾ ನಾನು ಉನ್ನತ ಶಿಕ್ಷಣ ಪಡಿಬೇಕು ಅನ್ನೋ ಸಂದರ್ಭದಲ್ಲಿ ಹಣದ ಕೊರತೆಯಿಂದ ಎಷ್ಟೋ ಜನ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ಬಿಡ್ತಾರೆ. ಹಾಗೆ ಕೆಲವೊಂದಿಷ್ಟು ಉನ್ನತ ಶಿಕ್ಷಣಕ್ಕೆ ಬೇಕಾದಂಥ ಸ್ಕಾಲರ್ಶಿಪ್ ವಿಚಾರವಾಗಿ ಕೂಡ ಒಂದಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ. ಗ್ರಾಮೀಣ ಭಾಗದ ಪ್ರತಿಭೆಗಳು ಅಲ್ಲೇ ಉಳಿದುಕೊಳ್ಳುವಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಸರ್. ಅಂಥ ವಿದ್ಯಾರ್ಥಿಗಳಿಗೆ ಈ ಸೆಲ್ಫ್ ಪ್ರಿಪ್ರೇಷನ್ ಅನ್ನೋದಾಗಿರ್ಬೋದು ಅಥವಾ ಮಾರ್ಗದರ್ಶನ ವಿಚಾರವಾಗಿ ಏನು ಹೇಳ್ತೀರಾ ನೀವು? ಶಿಕ್ಷಣಕ್ಕೆ ಈಗ ಯಾರು ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಎಸ್ಪೆಷಲಿ ವೇತನ, ಫೀಸು. ಯಾವ ಥರ ಫೀಸ್ ಇರುತ್ತೆ? ಈಗ ಪ್ರೈವೇಟ್ ಕಾಲೇಜ್ನಲ್ಲಿ ಒಂದು ಫೀಸ್ ತಗೊಳ್ಬೇಕಾದ್ರೆ 1 ಲಕ್ಷದಿಂದ 4 ಲಕ್ಷವರೆಗೂ ತಗೊಳ್ತಾರೆ. ಗೌರ್ಮೆಂಟ್ ಕಾಲೇಜ್ನಲ್ಲಿ ಒಂದು 40,000, 25,000ರಿಂದ 50,000ವರೆಗೂ ಇರುತ್ತೆ. ನೀವು ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ 40,000 ರೂಪಾಯಿಗೆ ನಿಮಗೆ, ಇಫ್ ಯು ಆರ್ ಫ್ರಮ್ SC ST OBC,
ಯು ಆರ್ ಫ್ರೀ ಎಜುಕೇಶನ್. ಈಗ ನಮ್ಮ ವಿಶ್ವೇಶ್ವರಯ್ಯ ಕಾಲೇಜ್ನಲ್ಲಿ ಓದ್ತಾ ಇರೋರಲ್ಲ 60% ಆಫ್ ದಿ ಸ್ಟೂಡೆಂಟ್ಸ್ ಫ್ರೀ ಎಜುಕೇಶನ್. ಓಕೆ. ಇನ್ನು ಯಾರು ಫೀಸ್ ಪೇ ಮಾಡ್ತಾರೆ 35,000 ರೂಪಾಯಿ 40,000 ರೂಪಾಯಿ ಫೀಸು. ಆ 40,000 ರೂಪಾಯಿಗೂ ನೀವು ಬ್ಯಾಂಕ್ ಹೋದಾಗ ನೀವು ಯು ಕ್ಯಾನ್ ಗೆಟ್ ದ ಇದು ಲೋನ್ ಎಷ್ಟಾಗ್ಬೋದು? ಯು ಕ್ಯಾನ್ ಲೋನ್ ತಗೊಳ್ಳೋದು ಭಾಳ ಸುಲಭ. ಈಗ ತೀರ್ಸೋದು ಆಮೇಲೆ, ಫಸ್ಟ್ ಲೋನ್ ತಗೊಳ್ಳಿ, ಲೋನ್ ಸಿಕ್ಕುತ್ತೆ. ಯಾವ ಬ್ಯಾಂಕ್ ಹೋದ್ರೂ ಲೋನ್ ಕೊಡ್ತಾರೆ ಓದಕ್ಕೆ. ಇದು ಇಲ್ಲ ಅಂದ್ರೆ SC ST OBC ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ. ಅವರು ಸ್ಕಾಲರ್ಶಿಪ್ ಪೋರ್ಟಲ್ಗೆ ಆಗ್ಬೋದು. ನ್ಯಾಷನಲ್ ಸ್ಕಾಲರ್ಶಿಪ್ ಇದೆ, ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ಸ್ ಇದೆ, ಮೈನಾರಿಟಿಗಿದೆ, OBCಗಿದೆ, SCಗಿದೆ, STಗಿದೆ, ದೆನ್ ಇದು ಎಕನಾಮಿಕಲಿ ಬ್ಯಾಕ್ವರ್ಡ್ ಅವ್ರಿಗೂ ಇದೆ. ಇದೆಲ್ಲ ಬಿಟ್ಟರೆ ಬ್ಯಾಂಕ್ನಲ್ಲಿದೆ. ಗ್ರಾಮೀಣ ವಿದ್ಯಾರ್ಥಿ ಮತ್ತು ನಗರ ವಿದ್ಯಾರ್ಥಿಗೆ ವ್ಯತ್ಯಾಸನೇ ಇರಲ್ಲ. ಈಗ ನಾನು ನೋಡಿದಾಗ, ಈಗ ಎಲ್ಲರೂ, ನಾನು ವೈಸ್ ಚಾನ್ಸಲರ್ ಆಗಿದ್ದಾಗ 35 ಪೋಸ್ಟ್ ಅಪಾಯಿಂಟ್ ಮಾಡಿದೆ SC STಗೆ. ಎಲ್ಲರೂ ಗ್ರಾಮೀಣ ಬ್ಯಾಕ್ಗ್ರೌಂಡೇ. ನಗರದಲ್ಲಿ ಯಾರು ಬಂದಿಲ್ಲ, ನಗರದಿಂದ ಯಾರು ಬಂದಿಲ್ಲ. ಅಂದರೆ ಏನು, ಮೆರಿಟ್ ನೋಡಿದಾಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಷ್ಟೇ ಇದು ಇರುತ್ತೆ. ಅವಕಾಶ ಸಿಕ್ಕಿದೆ, ಅವಕಾಶ ಇರುತ್ತೆ. ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಎಲ್ಲ ಸರ್ಕಾರನು ಈ ಎಜುಕೇಶನ್ ದೇ ಮೇಡ್ ಇಟ್ ಆಲ್ಮೋಸ್ಟ್ ಫ್ರೀ. ಯಾವ ವಿದ್ಯಾರ್ಥಿಗಳು ಖಾಸಗಿ ಕಾಲೇಜ್ಗೆ ಹೋಗ್ತಾರೆ? ದುಡ್ಡು ಇರೋರು ಖಾಸಗಿ ಕಾಲೇಜ್. ಅವ್ರ ಪೋಷಕರಿಗೆ ಚೆನ್ನಾಗಿ ವ್ಯವಸ್ಥೆ ಇದ್ದಾಗ ಅವರು ಪ್ರೈವೇಟ್ ಕಾಲೇಜ್ಗೆ ಹೋಗ್ತಾರೆ. ಇದು ಬಟ್ ನಾನು ಹೇಳೋದು ಮಕ್ಕಳಿಗೆ, ಸರ್ಕಾರಿ ಕಾಲೇಜ್ಗೆ ಹೋಗಿ. ನೀವು ಯಾವ ಹತ್ರ ಇದೆ ಅದು ಫೀಸ್ ಭಾಳ, ಶುಲ್ಕ ಭಾಳ ಕಡಿಮೆ, ನಿಮಗೆ ಎಲ್ಲ ಥರ ಸೌಲಭ್ಯಗಳು ಸಿಕ್ಕುತ್ತೆ. ಯಾರೂ ನಿಮಗೆ ಪಾಠ ಮಾಡಿಲ್ವಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಕೃತಕ ಬುದ್ಧಿಮತ್ತೆ, ಅದನ್ನೇ ಉಪಯೋಗಿಸಿ ಯು ವಿಲ್ ಬಿ ಮಚ್ ಬೆಟರ್ ದ್ಯಾನ್ ದ ಟೀಚರ್ಸ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ನಿಮಗೆ ಅಡ್ಮಿಷನ್ ಸಿಗ್ಬೇಕಷ್ಟೇ. ಅಡ್ಮಿಷನ್ ಆದಮೇಲೆ ಪ್ರಯತ್ನ ನಿಮ್ಮದೇ. ಫೀಸು ಭಾಳ ಕಡಿಮೆ ಇದೆ. ಯಾವುದು ನಮ್ಮ CET ಫೀಸ್ ಕಡಿಮೆ ಇದೆ. ಬಟ್ ಅದಕ್ಕಿಂತ ಇದು ನಿಮಗೆ ಲೋನ್ ಸಿಕ್ಕುತ್ತೆ. ನಿಮಗೆ ಅನುಕೂಲವಿದಾ? ಬೆಸ್ಟ್ ಕಾಲೇಜ್ಗೆ ಹೋಗಿ ಸೇರ್ಕೊಳ್ಳಿ. ಖಾಸಗಿ ಕಾಲೇಜು ಚೆನ್ನಾಗಿ ಕಾಲೇಜ್ ಇದೆ ಅಲ್ಲ, ಆ ಕಾಲೇಜ್ಗೆ ಹೋಗಿ ಸೇರ್ಕೊಳ್ಳಿ. ಸೊ ಇದು ಆರ್ಥಿಕ ಪರಿಸ್ಥಿತಿ ಅಡಚಣೆನೇ ಇಲ್ಲ ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ. ವೆದರ್ ಯು ಆರ್ ಫ್ರಮ್ ರೂರಲ್ ಆರ್ ಇದು ಗ್ರಾಮೀಣ ಪ್ರದೇಶ ಇರಲಿ, ನಗರ ಪ್ರದೇಶ ಇರಲಿ, ಇದು ಶುಲ್ಕಕ್ಕೆ, ಫೀಸ್ಗೆ, ಅಡ್ಮಿಷನ್ ಫೀಸ್ಗೆ ಅದಕ್ಕೇನು ತೊಂದರೆನೇ ಇಲ್ಲ. ಯಾವುದೇ ಸರ್ಕಾರ ಈ ಭಾರತದಲ್ಲಿ ಎಲ್ಲಿ ಹೋದ್ರೂ ಫೀಸ್ ಭಾಳ ಕಡಿಮೆ. ವೆಸ್ಟ್ ಬೆಂಗಾಲ್ನಲ್ಲಿ ಭಾಳ ಕಡಿಮೆ ಫೀಸು ಇಂಜಿನಿಯರಿಂಗ್ಗೆ. ಇಲ್ಲೇ ನಮ್ಮ ಸ್ಟೇಟಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಕೇರಳಕ್ಕೆ ಹೋದ್ರೆ ಫೀಸ್ ಕಡಿಮೆ ಇದೆ. ಸೊ ಫೀಸ್ ವಿಷಯದಲ್ಲಿ ನಾವು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ ಎಲ್ಲ ಥರ ಸೌಲಭ್ಯಗಳು ಸರ್ಕಾರ ಒದಗಿಸಿದೆ. ಮತ್ತು ಬ್ಯಾಂಕ್ ಸಹಕಾರ ಭಾಳ ಸುಲಭವಾಗಿ ಸಿಕ್ಕುತ್ತೆ. ಆ್ಯಂಡ್ ಸೆಕೆಂಡ್ಲಿ, ಸ್ಟೂಡೆಂಟ್ಸ್ you should not get worried about fees. First choose subject and college. ಎರಡು ಬಹಳ ಮುಖ್ಯ. Yes ಸರ್, ಮತ್ತೊಂದು ಸಾಕಷ್ಟು ಜನ ನಮ್ಮ ಭಾರತೀಯ ಎಜುಕೇಶನ್ ಆಗಿರ್ಬೋದು, ಫಾರಿನ್ ಎಜುಕೇಶನ್ ಆಗಿರ್ಬೋದು, ಇವೆರಡನ್ನು ಕೂಡ ಟ್ಯಾಲಿ ಮಾಡಿ ನೋಡ್ತಾರೆ. ಇಲ್ಲ, ನಮ್ಮ ಭಾರತಕ್ಕಿಂತ ಫಾರಿನ್ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅನ್ನೋದೊಂದು ತಲೆಯಲ್ಲಿದೆ ಸರ್. ಅದ್ರ ಜೊತೆಗೆ ಈ ಉದ್ಯೋಗವನ್ನ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾಬ್ ಏಜೆನ್ಸಿಗಳು ಏನು ಪ್ಲಾಟ್ಫಾರ್ಮ್ ಇರುತ್ತಲ್ಲ ಸರ್, ಅದರಲ್ಲೂ ಒಂದಷ್ಟು ಜನ ಇಲ್ಲ, ನಾನು ಫಾರಿನ್ಗೆ ಹೋಗಿ ನಾನು ಸೆಟಲ್ ಆಗಬೇಕು, ಫಾರಿನಲ್ಲೇ ನಾನು ಜಾಬ್ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಒಂದಷ್ಟು ಗೊಂದಲ ಇರುತ್ತೆ ಸರ್. ಏನು ಹೇಳ್ತೀರಾ ಈ ವಿಚಾರವಾಗಿ? ಫಾರಿನ್ಗೆ ಹೋಗ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ಅಲ್ಲಿ ಸಂಪಾದಿಸ್ಬಿಡ್ಬೇಕು. ನನ್ನ ಮಗಳು ಫಾರಿನ್ನಲ್ಲಿದೆ, ನಾ ಭಾರತದಲ್ಲೇ ಇರು ಅಂತ ಹೇಳಿ. ಬಟ್ ಶಿ ಈಸ್ ದೇರ್ ಇನ್ ಎ ವೆರಿ ಬಿಗ್ ಜಾಬ್. ಎಲ್ಲರೂ ಏನು ಮಾಡ್ತಾರೆ, ಅಲ್ಲಿಗೆ ಹೋಗ್ಬೇಕು, ಉದ್ಯೋಗ ಅಲ್ಲಿ ಸಿಕ್ಕುತ್ತೆ, ಅಲ್ಲಿ ಸಾಕಷ್ಟು ಹಣ ಸಿಕ್ಕುತ್ತೆ ಅಂತ ಈ ಥರ ವ್ಯಾಮೋಹ ಇದೆ. ಬಟ್ ನಮ್ಮ ದೇಶದಲ್ಲಿ ಅವಕಾಶ ಅದಕ್ಕಿಂತ ಹೆಚ್ಚಿದೆ. ನನಗೆ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾನಲ್ಲಿ ಪ್ರೊಫೆಸರ್ ಪೋಸ್ಟ್ ಇದು ಕೆಲಸ ಸಿಕ್ಕಿತ್ತು. ನಾನು ನನ್ನ ಕ್ಲಾಸ್ಮೇಟಿಗೆ, ನಾನು ಇಲ್ಲಿರೋಕ್ಕಾಗಲ್ಲಪ್ಪ, ನಾನು ಬೆಂಗಳೂರಿನಲ್ಲೇ ನಾನು ಭಾರತದಲ್ಲೇ ಇರಬೇಕಂತ. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ ಅಮೆರಿಕ ಅಧ್ಯಕ್ಷರು ಹೆಂಗೆ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಯು ಮಸ್ಟ್ ಬಿ ಎ ಫಸ್ಟ್ ಕ್ಲಾಸ್ ಸಿಟಿಸನ್. ಈ ದೇಶದಲ್ಲಿ ಅವಕಾಶ, ಈ ದೇಶದಲ್ಲಿ ಏನು ನಾಲೆಜ್ ಇತ್ತು, ಇದೇ ಮೊದಲನೇ ದೇಶ ವೇರ್ ನಲಂದ ಅಂಡ್ ತಕ್ಷಶಿಲಾ ವಿಶ್ವವಿದ್ಯಾಲಯಗಳ ಸೃಷ್ಟಿ ಆಯಿತು. ಇಲ್ಲಿಂದ ನಾಲೆಜ್ ಎಲ್ಲ ಕಡೆನೂ ಹರಡಿತು.
ಇಲ್ಲಿರೋ ಅವಕಾಶ, ಇಲ್ಲಿ 6.5% ಗ್ರೋತ್, ಎಕನಾಮಿಕ್ ಗ್ರೋತ್, 1.4 ಬಿಲಿಯನ್ ಪೀಪಲ್. ನೀವು ಯಾಕೆ ಚೈನಾ ಇಂಡಿಯಾ ಇದು ತಗೊಳ್ಳಿ, ಈ ಎರಡೂ ದೇಶ ಬಹಳ ಪ್ರಗತಿ ಆಗ್ತಾ ಇದೆ ಅಲ್ಲ. ಸೊ ನೀವು ಬೇರೆ ದೇಶಕ್ಕೆ ಹೋಗಿ ಯಾಕೆ ಇರಬೇಕು? ಈ ದೇಶದಲ್ಲೇ ಇದು ಮಾಡಿ, ಈ ದೇಶದಲ್ಲೇ ಸಂಪಾದಿಸಿ, ಇಲ್ಲೇ ಉದ್ಯೋಗ ಕೊಡಿ, ಉದ್ಯೋಗ ಪಡಿಬೇಡಿ, ಉದ್ಯೋಗ ನೀವೇ ಕೊಡಿ. ಈಗ ಎಲ್ಲ ದೇಶಕ್ಕೆ ಹೋಗಿದ್ದಾರೆ, ಭಾರತೀಯರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಟಾಪ್ ಕ್ಲಾಸ್ CEOs ಇನ್ ಅಮೆರಿಕಾ ಭಾರತೀಯರು, ಯಾಕಂದರೆ ಅಲ್ಲಿ ಅವಕಾಶ ಸಿಕ್ಕಿದೆ. ಬಟ್ ಈಗ ಏನಾಗ್ತಾ ಇದೆ, ಅಲ್ಲಿನೂ ಈರ್ಷ್ಯೆ ಆಗುತ್ತೆ ಅಲ್ಲ, ಲೋಕಲ್ ಪಾಪ್ಯುಲೇಷನ್ ವರ್ಸಸ್ ಮೈಗ್ರೆಂಟ್ ಪಾಪ್ಯುಲೇಷನ್. ಸೊ ಯಾಕೆ ಆ ಈರ್ಷ್ಯೆ ಈಡಾಗ್ತೀಯ? ಅವಕಾಶ ಇಲ್ಲಿ ಹೆಚ್ಚಿದೆ, ನಮ್ಮ ದೇಶದಲ್ಲಿ ಹೆಚ್ಚು ಅವಕಾಶ ಇದೆ. ಬಟ್ ನೀವು ನಿಮ್ಮ ಉದ್ದೇಶ, ನಿಮ್ಮ ಆಸೆ ಬೇರೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಂದ್ರೆ ಏನು ತೊಂದರೆ ಇಲ್ಲ, ಅದಕ್ಕೂ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಥಿತಿ ಇದು. ಸ್ವಲ್ಪ ಜನ ಪ್ರೇರಣೆ ಇರುತ್ತೆ, ನಾನು ಈ ದೇಶದಲ್ಲೇ ಕೆಲಸ ಮಾಡಬೇಕಂತ. ಇನ್ನು ಸ್ವಲ್ಪ ಜನ ನಾನು ಹೊರಗಡೆ ಹೋಗ್ಬೇಕು, ಅಲ್ಲಿ ನಾನು ಪಡೆದು ಬಿಡಬೇಕು, ವಿಶ್ವವಿಖ್ಯಾತ ಆಗಬೇಕು ಅಂತ ಹೇಳಿದಾಗ ಏನು ತೊಂದರೆ ಇಲ್ಲ, ಅಲ್ಲೂ ಹೋಗಿ. ಯಾಕಂದರೆ ನಾವು 1.4 ಬಿಲಿಯನ್, ವಿ ಸರ್ವ್ ಇಂಜಿನಿಯರ್ಸ್ ಫಾರ್ ದಿ ಎಂಟೈರ್ ವರ್ಲ್ಡ್. ಸೊ ನೀನು ಇಲ್ಲೇ ಇರಬೇಕು, ಅಲ್ಲಿ ಹೋಗ್ಬೇಕಂತಿಲ್ಲ. ಮತ್ತೆ ಅದಕ್ಕೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನು ಎಲ್ಲ ತಯಾರಿ ಮಾಡ್ಕೊಳ್ಬೇಕು. ಈಗ ನಾವು ಬೇರೆ ಕಡೆ ಹೋಗ್ಬೇಕಾದ್ರೆ ನೀವು GRE ತಗೊಳ್ಬೇಕು, ಆಮೇಲೆ IELTS ತಗೊಳ್ಬೇಕು, ಇಂಟರ್ನ್ಯಾಷನಲ್. ಅದಕ್ಕೆ ಪರೀಕ್ಷೆಗೆ ಇದು ಆಗಬೇಕು, ಇಲ್ಲೇ ಓದಬೇಕು, IIT-ನಲ್ಲಿ ಓದಬೇಕು ಅಂತ ಹೇಳಿದಾಗ ಗೇಟ್ ಎಕ್ಸಾಮ್ ತಗೊಳ್ಳಿ, MBA ಓದಬೇಕು, ಓಕೆ, ಮ್ಯಾನೇಜ್ಮೆಂಟ್ ಓದಬೇಕು, ಕ್ಯಾಟ್ ಎಕ್ಸಾಮ್ ತಗೊಳ್ಳೋಕ್ಕೆ ಈಗಲಿಂದನೇ ಮೊದಲನೇ ವರ್ಷದಿಂದನೇ ಪ್ರಯತ್ನ ಮಾಡಬೇಕು. ನೀವು ವಿದೇಶಕ್ಕೆ ಹೋಗ್ಬೇಕಂದ್ರೂ ಸೌಲಭ್ಯಗಳಿದೆ, ಫಾರಿನ್ ಸ್ಕಾಲರ್ಶಿಪ್ಸ್ ಆರ್ ಅವೈಲಬಲ್. ನೀವು ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ, ಇದು GRE ಆ್ಯಂಡ್ IELTS ಫುಲ್ ಮಾರ್ಕ್ಸ್ ತಗೊಂಡ್ಬಿಟ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ಅಲ್ಲಿ ಓದಬೇಕು, ಓದ್ಬಿಟ್ಟು ವಾಪಸ್ ಬನ್ನಿ, ಅಲ್ಲೇ ಓದಿ ಇಲ್ಲಿ ವಾಪಸ್ ಬಂದು ಇಲ್ಲಿ ಉದ್ಯೋಗ ಕೊಡಿ ಎಲ್ಲರಿಗೂ, ಇಲ್ಲಿ ಆಂಟ್ರಪ್ರಿನರ್ ಆಗಿ, ಇಲ್ಲಿಂದ ಹೋಗಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ. ನಮ್ಮ ಕಾರ್ಖಾನೆ ಇಲ್ಲೇ ಇರಬೇಕು, ನಾವು ಅಲ್ಲಿ ಫಾರಿನ್ನಲ್ಲಿ ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿಕೊಳ್ಬೇಕು, ಇಂಡಸ್ಟ್ರೀಸ್. ನನ್ನ ಇದು ಸಲಹೆ ಮಕ್ಕಳಿಗೆ ಇದೆ, ಅಲ್ಲೇ ಹೋಗ್ಬೇಕಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಬನ್ನಿ, 4-5 ವರ್ಷ ಹೋಗಿ ವರ್ಕ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ತಂದು ಈ ದೇಶಕ್ಕೆ ಕೊಡಿ. ಸೊ ಅವಾಗ ಏನಾಗುತ್ತೆ, ಯು ವಿಲ್ ಫೀಲ್ ಕಂಟೆಂಟೆಡ್. ಸ್ಯಾಲರಿ ಅಲೋನ್ ಇಸ್ ನಾಟ್ ಇಂಪಾರ್ಟೆಂಟ್. ಎಲ್ಲದು ಜೀವನದಲ್ಲಿ ಒಂದು ಉದ್ದೇಶ ಇರುತ್ತೆ. ಆ ಜೀವನ ಉದ್ದೇಶ ಏನು? ಭಾಳ ಸಂಪಾದಿಸ್ಬೇಕಾ? ಭಾಳ ಸಂಪಾದಿಸಿ ನೀನೇ ಇಟ್ಕೊಂಡ್ರೆ ಏನು ಯೂಸು? ಎಲ್ಲರೂ ಕೊಡಬೇಕಲ್ಲ. ಸೊ ಯು ಹ್ಯಾವ್ ಟು ಗಿವ್ ಇಟ್ ಟು ಅದರ್ಸ್, ಯು ಮಸ್ಟ್ ಅರ್ನ್ ಫಾರ್ ಅದರ್ಸ್. ನನ್ನ ಎಂಟೈರ್ ಸ್ಯಾಲರಿ, ಪೆನ್ಷನು, ನಾನು ರಾಯಲ್ಟಿ ಆಫ್ ದ ಬುಕ್ಸ್ ಎಲ್ಲ ನಾನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಿಗೆ ಕೊಟ್ಟಿದ್ದೀನಿ ಇದುವರೆಗೂ. ನಾನು ಯಾವತ್ತು ನನ್ನ ಬುಕ್ಸಿಂದ ರಾಯಲ್ಟಿ 2 ಕೋಟಿ ಮೇಲೆ ಬಂದಿದೆ. ಸೊ ನಾನು ಎಲ್ಲ ಇದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೂ ಕೊಟ್ಟಿದ್ದೆ. ಸೊ ವೆನ್ ಯು ಗಿವ್ ಯು ವಿಲ್ ಬಿ ಮೋರ್ ಹ್ಯಾಪಿ ದ್ಯಾನ್ ವೆನ್ ಯು ಟೇಕ್. ಸೊ ನಾನು ಏನಿದು ಗುರಿ ಏನು ಇವ್ರಿಗೆ? ಹೊರಗಡೆ ಹೋಗಿ ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಮಾಡಿ, ವಿದ್ಯಾಭ್ಯಾಸ ಮಾಡಿದ್ಮೇಲೆ ವಾಪಸ್ ಬನ್ನಿ. ನೀವು ಅಲ್ಲೇ ಕೆಲಸ ಯಾಕೆ ಮಾಡಿದ್ರೆ? ಓಕೆ, ಇನ್ನೂ ಒಂದು 5 ವರ್ಷ ಅಲ್ಲೇ ಕೆಲಸ ಮಾಡಿ, ಎಕ್ಸ್ಪೀರಿಯನ್ಸ್ ಅಭ್ಯಾಸ ಮಾಡಿ, ತಿರ್ಗಿ ವಾಪಸ್ ಬನ್ನಿ. ಈ ದೇಶಕ್ಕೆ ಇದು ಮಾಡಿ, ಈ ದೇಶದಲ್ಲೂ ಅವಕಾಶ ಸಿಗುತ್ತೆ. ನಾವು ವಿ ಆರ್ ನಾಟ್ ಈಗ ನಾವು ಇದು ಸ್ಪೇಸ್ ಟೆಕ್ನಾಲಜಿನಲ್ಲಿ ಹೆಚ್ಚು ಮಾಡಿಲ್ವಾ? ನಾವು ಇದು ಮಾಡಿದ್ದೀವಿ. ದೆನ್ ವಾಟ್ ಎವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ವಿ ವಿಲ್ ಸ್ಟ್ಯಾಂಡ್ ಫಸ್ಟ್ ಇನ್ ದ ಫ್ಯೂಚರ್. ಸೊ ಅವಾಗ ಎಲ್ಲರೂ ಇಲ್ಲಿ ಬರ್ಬೇಕಂತ ಬೇಸರ ಮಾಡಿಕೊಡ್ಬೇಕು. ಅಯ್ಯೋ ನಾನು ಯಾಕೆ ವಿದೇಶಕ್ಕೆ ಹೋದೆ, ನಾನು ಈ ದೇಶದಲ್ಲೇ ಇದ್ದೆ. 2050ರಲ್ಲಿ ನಾವು ವಿಶ್ವಗುರು ಆಗ್ತೀವಿ. ಸೊ ನಾವು ವಿಶ್ವಗುರು ಆದಾಗ ನೀನು ಅವಾಗ ರುಪಿ ವ್ಯಾಲ್ಯೂ ಎಲ್ಲ ಈಗ ಡಾಲರ್ ಅಂತ ಹೇಳ್ತಾ ಇದೀವಿ, ಅವಾಗ ರುಪಿ ಅಂತ ಹೇಳ್ತಾ ಇರ್ತೀವಿ. ನನ್ನ ಸಂಶೋಧನೆ 1985ನೇ ಇಸ್ವಿನಲ್ಲಿ ಪೆಟ್ರೋಡಾಲರ್. ಈಗ ಏನು ನಾವು ನೋಡ್ತಾ ಇದ್ದೀವಿ ಆಯಿಲ್ ಎಕನಾಮಿಕ್ಸ್. ಆ ಆಯಿಲ್ ಎಕನಾಮಿಕ್ಸ್ ವೆಂಕಟಗಿರಿ ಗೌಡ್ರ ಕೆಳಗೆ ಪೆಟ್ರೋಡಾಲರ್ ಅಂಡ್ ವರ್ಲ್ಡ್ ಎಕಾನಮಿ ಸಂಶೋಧನೆ ಮಾಡಿದ್ದು. ಈಗಲೂ ರಿಲೆವೆಂಟ್. ನಾನು ಇಲ್ಲಿ ಕುಳಿತುಕೊಂಡು ಮಾಡಿಲ್ವಾ? ಇಲ್ಲೂ ಓದ್ಬೋದು. ಈಗ ಟೆಕ್ನಾಲಜಿ ಶಿಕ್ಷಣ ಯಾವ ಥರ ಇದೆ ಅಂದರೆ, ಯು ಕ್ಯಾನ್ ಸ್ಟಡಿ ಫ್ರಮ್ ಎನಿವೇರ್ ಆ್ಯಂಡ್ ಎನಿ ಟೈಮ್ ಫ್ರಮ್ ಎನಿ ಟೀಚರ್. ನಿನ್ನ ಟೀಚರು ಗುರುಗಳು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಇರ್ಬೋದು, ನಿಮ್ಮ ಗುರುಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, IIT ಇರ್ಬೋದು. ನಿನಗೆ ಶಿಕ್ಷಣ ಪಡಿಬೇಕಂದ್ರೆ ಇಟ್ ಈಸ್ ದ ಎಲ್ಲ ದೇವರುಗಳು ಕೂಡಿ ಬಂದಿದ್ದಾರೆ. ಆನ್ಲೈನ್ ಟೆಕ್ನಾಲಜಿ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇದೆ. ಅಲ್ಲೇ ಹೋಗಿ ಓದ್ಬೇಕಂತ ಏನಿಲ್ಲ. ಯು ಕ್ಯಾನ್ ಗೆಟ್ ಎ ಡಿಗ್ರಿ ಆಫ್ ಸ್ಟ್ಯಾನ್ಫೋರ್ಡ್. ನಾವು NEP ನ್ಯಾಷನಲ್ ಎಜುಕೇಷನ್ ಪ್ರೋಗ್ರಾಮ್ನಲ್ಲಿ ಫಾರಿನ್ ಯೂನಿವರ್ಸಿಟಿ ಬಂದು ಇಲ್ಲೇ ಎಸ್ಟಾಬ್ಲಿಷ್ ಮಾಡಿ ಅಂತ ಹೇಳಿದ್ದೀವಿ. ನಾವು IITಸು ಈಗ ಸಿಂಗಪೂರ್ ಬೇರೆ ಕಡೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಏನಾಗುತ್ತೆ ಅಂದರೆ, ವೆದರ್ ಯು ಆರ್ ಇನ್ ಇಂಡಿಯಾ ಆರ್ ಅಬ್ರಾಡ್, ಇಟ್ ಡಸಂಟ್ ಮ್ಯಾಟರ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಆ ಪ್ರಯತ್ನ, ಇದು ಪರಿಶ್ರಮ ಇದೆ ಅಲ್ಲ, ಇಟ್ ವಿಲ್ ಗಿವ್ ಯು ಸಕ್ಸಸ್, ಫಲ ಕೊಡುತ್ತೆ. ಸೊ
ನಿಮ್ಮ ಇದಕ್ಕೆ ಮಕ್ಕಳಿಗೆ ಹೋಗಬೇಡಿ ಅಂತ ಹೇಳಲ್ಲ ನಾನು, ಇಲ್ಲೇ ಇರಿ ಅಂತಲೂ ಹೇಳಬೇಡ, ಹೇಳಲ್ಲ. ನಾನು ಏನು ಉದ್ದೇಶ ಅಂದರೆ ಎಲ್ಲಿದ್ರೂ ಚೆನ್ನಾಗಿ ಮಾಡಿ, ಹೆಂಗೆ ಅನುಕೂಲ ಇದೆ ಅದು ಮಾಡಿ. ಬಟ್ ದುಡ್ಡೇ ಅಂತ ಏನು ಇದು ಮಾಡ್ಕೊಳ್ಬೇಡಿ. ದುಡ್ಡು ನೀನು ಕೆಲಸ ಎಲ್ಲಿ ಮಾಡಿದ್ರು ಕೆಲಸ. ಇಲ್ಲಿ 4 ಜನಕ್ಕೆ ಉದ್ಯೋಗ ಕೊಡಿ, ಅಲ್ಲಿ 4 ಜನ ಉದ್ಯೋಗ ಕೊಡೋಕ್ಕಾಗಲ್ಲ, ಯಾರು ಉದ್ಯೋಗಕ್ಕೆ ಸೇರೋದು ಇಲ್ಲ ನಿಮ್ಮ ಹತ್ರ. ಸೊ ಇಲ್ಲಿ ಉದ್ಯೋಗ ಕೊಟ್ಟಾಗ ನಿನಗೆ ಮನಸ್ಸು ತೃಪ್ತಿ ಆಗುತ್ತೆ, ಜೀವನ ಸಾರ್ಥಕ ಆಗುತ್ತೆ. ಸೊ ದಟ್ಸ್ ಮೈ ಇದು ಸಲಹೆ ಹುಡುಗರಿಗೆ, ಮಕ್ಕಳಿಗೆ. ಅಂದ್ರೆ ಪ್ರಮುಖವಾಗಿ ಈಗ ಉನ್ನತ ಶಿಕ್ಷಣಕ್ಕಿಂತ ಅದ್ರ ಜೊತೆಗೆ ಉದ್ಯೋಗ, ಇವೆರಡು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಫಸ್ಟ್ ಉದ್ಯೋಗ, ಆಮೇಲೆ ಉನ್ನತ ಶಿಕ್ಷಣ ಅಂತ ಹೇಳ್ತೀರಾ ಸರ್ ನಿಮ್ಮ ಪ್ರಕಾರ? ಉನ್ನತ ಶಿಕ್ಷಣಕ್ಕೆ ಎಲ್ಲರಿಗೂ ಅನುಕೂಲ ಇರಲ್ಲ. ಓಕೆ. ಸೊ ಎಲ್ಲರಿಗೂ ಆ ಮನಸ್ಥಿತಿ ಇರಲ್ಲ. ಈಗ ನಾನೇ ಓದಿದ್ದೀನಿ, ಇಷ್ಟು ಓದಿದ್ದೀನಿ, ನನಗೆ ಆಸೆ ಓದಬೇಕು, ಇನ್ನು ಹೆಚ್ಚು ಓದಬೇಕಂತ. ಸೊ ಸಂಶೋಧನೆನೇ ಬೇಕಾಗಿದೆ. ಮುಂದಕ್ಕೆ ಯಾವ ಥರ ಸಂಶೋಧನೆ ಇರುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಟ್ ಕ್ಯಾನ್ ರೈಟ್ ಅ ಲೆಟರ್, ಇಟ್ ಕ್ಯಾನ್ ಟಾಕ್ ಲೈಕ್ ಯು, ಇಟ್ ಕ್ಯಾನ್ ಟೀಚ್ ಲೈಕ್ ಯು, ಇಟ್ ಕ್ಯಾನ್ ಬಿಕಮ್ ಎ ಡಾಕ್ಟರ್, ಇಟ್ ಕ್ಯಾನ್ ಬಿಕಮ್ ಎ ಲಾಯರ್, ಇಟ್ ಕ್ಯಾನ್ ಬಿಕಮ್ ಎ ಜಡ್ಜ್. ನಮಗೇನಿದೆ ಅಂದರೆ ನಮಗೆ ಹೆಚ್ಚು ಸಂಶೋಧನೆ, ಜ್ಞಾನ ಭಂಡಾರ ಎಷ್ಟು ಜಾಸ್ತಿ ಆಗುತ್ತೆ ಅವಾಗ ಯು ವಿಲ್ ಬಿ ಬೆಟರ್ ದನ್ ದಟ್ AI. ಸೊ ದೇರ್ ಫಾರ್ ಇನ್ ಫ್ಯೂಚರ್ ಈ ಜ್ಞಾನ ಭಂಡಾರ ಇದೆ ಅಂದರೆ ದಿಸ್ ಇಸ್ ದ ಆಸ್ತಿ. ಈ ಆಸ್ತಿಗೆ ನನಗೆ ಮಕ್ಕಳಿಗೆ ಏನು ಹೇಳ್ತೀನಿ, ಡೂ ಆಸ್ ಮಚ್ ಆಸ್ ಪಾಸಿಬಲ್. ಈಗ ಮಕ್ಕಳು ಏನು ಮಾಡ್ತಾರೆ, BE ಆದ ತಕ್ಷಣ ಕೆಲಸಕ್ಕೆ ಹೋಗ್ಬಿಡ್ಬೇಕು. ಬಟ್ ME ಮಾಡಿದಾಗ, ME-ನಲ್ಲಿ 2 ವರ್ಷ, ಆ 2 ವರ್ಷ ಮಾಡಿದಾಗ ಏನಾಗುತ್ತೆ, 1 ವರ್ಷ ಕ್ಲಾಸ್ ಇದೆ. 1 ವರ್ಷದಲ್ಲಿ ಕ್ಲಾಸ್ ಎಷ್ಟಿದೆ? 8 ತಿಂಗಳು ಕ್ಲಾಸ್ ಇದೆ. 8 ತಿಂಗಳಲ್ಲಿ ಕ್ಲಾಸ್ ಎಷ್ಟಿದೆ? 6 ತಿಂಗಳು ಕ್ಲಾಸ್ ಇದೆ. 6 ತಿಂಗಳು ಮಾಡಿಬಿಟ್ರೆ ಇನ್ನು 1 ವರ್ಷ ಅವರು ಇದು ಇಂಡಸ್ಟ್ರಿ, ಕಾರ್ಖಾನೆಯಲ್ಲಿ ಇಂಟರ್ನ್ಶಿಪ್ ಹೋಗೋದು, ಅಲ್ಲೇ ಕೆಲಸ ಕೊಡ್ತಾರೆ, ಯು ವಿಲ್ ಗೆಟ್ ದ ಜಾಬ್. ಸೊ ನನ್ನ ಮಕ್ಕಳಿಗೆ ಏನಂದರೆ ಆದಷ್ಟು ಪ್ರಯತ್ನ ಟ್ರೈ ಟು ಡೂ ಪೋಸ್ಟ್ ಗ್ರಾಜ್ಯುಯೇಟ್, ಹೆಚ್ಚಿನ ಪೋಸ್ಟ್ ಗ್ರಾಜ್ಯುಯೇಟು ಇರಬೇಕು. ಯಾಕಂದರೆ ಅವ್ರ ಮಕ್ಕಳು ಟೀಚರು ಆಗ್ಬೋದು ಮುಂದಕ್ಕೆ. ಪೋಸ್ಟ್ ಗ್ರಾಜ್ಯುಯೇಟ್ ಇದ್ದಾಗ ನೀನು ಏನು ಏರ್ಪೇರ್ ಆದಾಗ ಈಗ ಕೆಲಸದಲ್ಲಿ ಯು ಕ್ಯಾನ್ ಬಿಕಮ್ ಎ ಟೀಚರ್, ಯು ಕ್ಯಾನ್ ಬಿಕಮ್ ಎ ಟ್ಯೂಟರ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಬಿಕಾಸ್ ಕೊನೆಯಲ್ಲಿ ಜ್ಞಾನ ಸಂಪಾದನೆ ಮಾಡೋದು ಭಾಳ ಇಂಪಾರ್ಟೆಂಟ್. ಇದು ನಮ್ಮ ಹ್ಯೂಮನ್ ಸಿವಿಲೈಸೇಷನ್ ಮುಂದಕ್ಕೆ ಹೋಗ್ಬೇಕಂದ್ರೆ ರಿಸರ್ಚ್ ಇರಲೇಬೇಕು, ಸಂಶೋಧನೆ ಇರಲೇಬೇಕು. ಸೊ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿದಾಗ ವಿದಿನ್ 8 months ಯು ಗೆಟಿಂಗ್. ಆದ್ರೆ ನೋಡಿದ್ರೆ ಈ ಲಾನಲ್ಲಿ LLM 8 ತಿಂಗಳು, ಯು ವಿಲ್ ಗೆಟ್ LLM ಡಿಗ್ರಿ. ನಾನು ಮಕ್ಕಳನ್ನ ಅದಕ್ಕೆ ಹೇಳ್ತಾ ಇದ್ದೆ, LLB ಸ್ಟೂಡೆಂಟ್ಗೆ ಲಾ ಮಾಡಿಬಿಡಿ, ಏನು 1 ವರ್ಷ ನೀನು ಅಪ್ಲಿಕೇಶನ್ ಆಗಿ ಉದ್ಯೋಗ ಸಿಕ್ಕೋದಿಗೆ ನೀನು ಪೋಸ್ಟ್ ಗ್ರಾಜ್ಯುಯೇಟ್ ಆಗಿಬಿಡುತ್ತೆ. ಪೋಸ್ಟ್ ಗ್ರಾಜ್ಯುಯೇಟ್ ಆದಾಗ ನೀನು ಟೀಚಿಂಗ್ ಮಾಡ್ಬೋದು, ಉದ್ಯೋಗಕ್ಕೂ ಹೋಗ್ಬೋದು, ಏನಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ PhD ಆಫ್ಲೈನನ್ನು ಮಾಡ್ಕೊಳ್ಬೋದು, ಆನ್ಲೈನನ್ನು ಪಾರ್ಟ್ ಟೈಮ್ ಮಾಡ್ಕೊಳ್ಬೋದು, ಫುಲ್ ಟೈಮ್ ಮಾಡ್ಕೊಳ್ಬೋದು. PhD ಇಸ್ ಒನ್ ಥಿಂಗ್. ನಾನು 3 PhD ಮಾಡಿರೋದ್ರಿಂದ ಎಲ್ಲ ಮಕ್ಕಳಿಗೆ ಎಷ್ಟು PhD ಮಾಡಿದ್ರು ಏನು ತೊಂದರೆ ಇಲ್ಲ. ಆಮೇಲೆ ಉದ್ಯೋಗ ಮಾಡಿಕೊಂಡೇ ಓದ್ಬೋದು, ಏನು ತೊಂದರೆ ಇಲ್ಲ. ಸೊ ನನ್ನ ಸಲಹೆ ಹುಡುಗರಿಗೆ, ಮಕ್ಕಳಿಗೆ ಏನಂದರೆ ಟ್ರೈ ಟು ಡೂ ಎ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ. ಅನುಕೂಲ ಇದ್ದರೆ ಡೋಂಟ್ ಮಿಸ್ ಎ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ, ಬಿಕಾಸ್ ಇಟ್ ವಿಲ್ ಬಿ ಯೂಸ್ಫುಲ್ to generate knowledge, and that knowledge has to be disseminated to the next generation. ಸೊ ಅದಕ್ಕೆ ಅವಕಾಶ ಸಿಕ್ಕುತ್ತೆ, ಅವಕಾಶನೂ ಇರುತ್ತೆ. ಈಗ ಕಾರ್ಖಾನೆಯಲ್ಲಿ ಇರ್ತೀರ, ಬೇಜಾರಾಯಿತು, ಟೀಚರ್ ಆಗಬೇಕು, ಸೊ ಇದು ಉಪಯೋಗಕ್ಕೆ ಬರುತ್ತೆ. ಸೊ ಐ ಅಡ್ವೈಸ್, ನನ್ನ ಸಲಹೆ, ನನ್ನ ಇದು ಡೈರೆಕ್ಷನ್ ಅಂತ, ಇದು ಒಂಥರ ಐ ಆಮ್ ನಾಟ್ ಫೋರ್ಸಿಂಗ್, ಬಟ್ ಎವ್ರಿ ದ ಸ್ಟೂಡೆಂಟ್ ಶುಡ್ ಆಲ್ವೇಸ್ ಥಿಂಕ್ ಆಫ್ ಅಟ್ ಲೀಸ್ಟ್ ಎ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ. ಎಸ್ ಸರ್. ಸರ್, ಮುಂದಿನ 5 ರಿಂದ 10 ವರ್ಷದ ಒಳಗೆ ಸರ್ ಟಾಪ್ 3 ಬ್ರಾಂಚ್ ಯಾವುದಾಗಿರುತ್ತೆ ಅಂತ ಇದು ಮಾಡ್ತೀರಾ? ಟಾಪ್ 3 ಬ್ರಾಂಚಸ್ ಇನ್ನು 10 ವರ್ಷದಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಉಳಿಯುತ್ತೆ, ಕಂಪ್ಯೂಟರ್ ಸೈನ್ಸೇ ಉಳಿಯುತ್ತೆ. ಇನ್ನು 10 ವರ್ಷಲ್ಲೇ, ಇನ್ನು ಅದಕ್ಕೆ 25 ವರ್ಷ ಇದು ಕಾಲ ಇದೆ. ಬಟ್ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ನೀವು ಬ್ರಾಂಚಸ್ ಅಂತ ಬರಲ್ಲ. ಬ್ರಾಂಚ್ ಅನ್ನೋದೇ ಇದು ದೇರ್ ವಿಲ್ ಬಿ ನೋ ಡಿಮಾರ್ಕೇಶನ್. ಮೆಕ್ಯಾನಿಕಲು ಒಂದೇ ಥರ ಕಾಣುತ್ತೆ, ಎಲೆಕ್ಟ್ರಾನಿಕ್ಸು ಒಂದೇ ಥರ ಕಾಣುತ್ತೆ. ದಟ್ಸ್ ವೈ ಐ ವಾಸ್ ಟೆಲ್ಲಿಂಗ್ ಇಂಟ್ರಾ ಡಿಸಿಪ್ಲಿನರಿ ಒಂದು ವಿಷಯದಲ್ಲಿ ಅದನ್ನೇ ಸಂಶೋಧನೆ ಮಾಡೋದು ಇಂಟ್ರಾ ಡಿಸಿಪ್ಲಿನರಿ ಬೇರೆ ಬೇರೆ ವಿಷಯಕ್ಕೆ ಅದೇ ಸಬ್ಜೆಕ್ಟು. ಇದು ಮಲ್ಟಿ ಡಿಸಿಪ್ಲಿನರಿ, ಯು ಮಸ್ಟ್ ಬಿ ಅ ಮಲ್ಟಿ ಡಿಸಿಪ್ಲಿನರಿಯನ್. ಕ್ರಾಸ್ ಡಿಸಿಪ್ಲಿನರಿ, ಯು ಶುಡ್ ಬಿ ಎ ಕ್ರಾಸ್ ಡಿಸಿಪ್ಲಿನ್, ಬೇರೆ ವಿಷಯಗಳು ಸೇರಿಸ್ಕೊಳ್ಬೇಕು. ಯು ಶುಡ್ ಬಿ ಅ ಟ್ರಾನ್ಸ್ ಡಿಸಿಪ್ಲಿನರಿಯನ್. ಸಮಸ್ಯೆ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್. ಸಮಸ್ಯೆಗಳು ಯಾವ ಥರ ಉದ್ಭವ ಆಗುತ್ತೆ ಮುಂದಕ್ಕೆ? ಸಮಸ್ಯೆಗಳು ಮುಂದಕ್ಕೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಥರದ ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ಟ್ರಾನ್ಸ್ ಡಿಸಿಪ್ಲಿನರಿ,
ಕ್ರಾಸ್ ಡಿಸಿಪ್ಲಿನರಿ, ಮಲ್ಟಿ ಡಿಸಿಪ್ಲಿನರಿ, ಇಂಟರ್ ಡಿಸಿಪ್ಲಿನರಿ, ಇಂಟ್ರಾ ಡಿಸಿಪ್ಲಿನರಿ ಎಲ್ಲ ಸಬ್ಜೆಕ್ಟ್ ಇದ್ದಾಗ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಯು ಮಸ್ಟ್ ಬಿ ಪ್ರಾಬ್ಲಮ್ ಸಾಲ್ವರ್, ಡಿಸಿಷನ್ ಮೇಕರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾವು 5 ಪದಗಳು ಉಪಯೋಗಿಸಿದೆ. ಕಾಗ್ನಿಟಿವ್ ಆಸ್ಪೆಕ್ಟ್ ಆಫ್ ಥಿಂಕಿಂಗ್, ರೀಸನಿಂಗ್, ಅನಲೈಸಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್. ಈ 5 ಕಾಗ್ನಿಟಿವ್ ಮನುಷ್ಯನಲ್ಲಿ ಏನು ಈ 5 ಗುಣಗಳಿದೆ, 5 ಗುಣಗಳನ್ನು ಅದು ಸಂಪರ್ಸ್ತಾ ಇದೆ. AI ಮುಂದಕ್ಕೆ ವಿಷಯಗಳು ಇದೇ ಥರ ಆಗುತ್ತೆ. ವೆದರ್ ಯು ಆರ್ ಪುಟಿಂಗ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್, ಇದಕ್ಕೆಲ್ಲ ಎಲ್ಲ ವಿಷಯಗಳಿಗೂ ಟೆಕ್ನಾಲಜಿ ಬೇಸ್ಡ್ ಸಬ್ಜೆಕ್ಟ್ಸ್. ಸೊ ವಿಷಯಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಕೆಲಸ ಏನು ಸಿಗುತ್ತೆ? ಫಾರ್ ಎಕ್ಸಾಂಪಲ್, ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಓದ್ಬೇಕಾದ್ರೆ ChatGPT ಆ ಥರ ಇದೆ. ಕಂಪ್ಯೂಟರ್ ಸೈನ್ಸ್ ಎಲ್ಲ ಓದಿದ್ರೆ ವೆಬ್ ಟೆಕ್ನಾಲಜಿ ಅಪ್ಲಿಕೇಶನ್ ಅಂತ ಇರುತ್ತೆ. ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದಾಗ ಹೌ ಟು ಪ್ರೊಟೆಕ್ಟ್ ಇಂಟರ್ನೆಟ್ ಅಂತ ಇರುತ್ತೆ. ದೆನ್ ರೋಬೋಟ್ ಬಂದಾಗ ಮೆಕ್ಯಾನಿಕಲ್ ಇದೆ. ನೀನು ಬ್ರಿಡ್ಜ್ ಕಟ್ಟಬೇಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು. ಸೊ ಎಲ್ಲ ದೇರ್ ವಿಲ್ ಬಿ ನೋ ಸೈಲೋಸ್. ಒಂದೊಂದು ಡಿಪಾರ್ಟ್ಮೆಂಟ್ನಲ್ಲಿ ಬ್ಲಾಕ್ ಥರ ಕುಳಿತುಕೊಳ್ಳಲ್ಲ ಮುಂದಕ್ಕೆ ಜ್ಞಾನ. ಎಲ್ಲದೂ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ. ದಟ್ಸ್ ವೈ ಐ ಟೋಲ್ಡ್ ಇಂಟ್ರಾ, ಇಂಟರ್, ಕ್ರಾಸ್, ಮಲ್ಟಿ, ಟ್ರಾನ್ಸ್ ಡಿಸಿಪ್ಲಿನರಿ ಎಲ್ಲ ಸಬ್ಜೆಕ್ಟ್ ಏನು ಮಾಡುತ್ತೆ, ಮುಂದಕ್ಕೆ 10 ವರ್ಷಕ್ಕೆ ಏನಾಗ್ಬೋದು ಅಂತ ಹೇಳಿದಾಗ, ನೀವು ಹೇಳಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದೇ ಇರುತ್ತೆ, ಅದು ಓರಿಯೆಂಟೆಡ್ ಉದ್ಯೋಗ ಇದ್ದೇ ಇರುತ್ತೆ. ಬಟ್ ಎವ್ರಿ ಸಬ್ಜೆಕ್ಟ್ ಹ್ಯಾಸ್ ಟು ಇನ್ಬೈಡ್, ಇಟ್ ಈಸ್ ಮರ್ಜ್ ಆಗಿಬಿಡುತ್ತೆ. ಟೆಕ್ನಾಲಜಿ ವಿಲ್ ಸಿ ದಟ್ ಎವ್ರಿ ಸಬ್ಜೆಕ್ಟ್, ಎವ್ರಿ ಡಿಸಿಪ್ಲೈನ್ ವಿಲ್ ಬಿ ಮರ್ಜ್ಡ್. ಈಗ ಡಾಕ್ಟರ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾ ಬೇಡವಾ? ಬೇಕಾಗುತ್ತೆ. ಲಾಯರ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾ ಬೇಡವಾ? ಬೇಕಾಗುತ್ತೆ. ಸೊ ಎವ್ರಿಬಡಿ ಈಸ್ ಯೂಸಿಂಗ್ ಟೆಕ್ನಾಲಜಿ. ದಟ್ ಟೆಕ್ನಾಲಜಿ ವಿಲ್ ಮೇಕ್ ಯು ಸರ್ವವ್ಯಾಪ್ತಿ. ಎಲ್ಲ ನಾಲೆಜು ಬಂದ್ಬಿಡುತ್ತೆ. ಲಿಟಲ್ ಆಫ್ ಲಾಯರ್, ಲಿಟಲ್ ಆಫ್ ಡಾಕ್ಟರ್. ಈಗ ನಾವು ಡಾಕ್ಟರ್ಗೆ ಹೋದಾಗ ನಾವು ಅವರು ಔಷಧಿ ಕೊಟ್ಟ ತಕ್ಷಣ ನಾವು ಹೋಗಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ತೀವಿ ಡಾಕ್ಟರ್ ಸರಿಯಾಗಿ ಕೊಟ್ಟಿದ್ದೀವ ಅಂತ. ಮುಂದೆ ಚೈನಾನಲ್ಲಿ ರೋಬೋಟಿಕ್ ಹಾಸ್ಪಿಟಲ್ ಇದೆ, 10,000 ಪೇಷಂಟ್ಸು. ಇಟ್ ಇಸ್ ಟ್ರೀಟಿಂಗ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್. ಅಂದರೆ ಈಗ ಡಾಕ್ಟರ್ ಬೇಕಾಗಿದ, ಆ ರೋಬೋಟಿಕ್ ಡಾಕ್ಟರ್ ಬೇಕಾಗಿದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಅವರ್ ಪ್ರೊಫೆಷನ್ಸ್ ವಿಲ್ ಬಿ ಮರ್ಜ್ಡ್, ಸಬ್ಜೆಕ್ಟ್ಸ್ ವಿಲ್ ಬಿ ಸೈಲೋಸ್. ಅಂದರೆ ಕಂಪಾರ್ಟ್ಮೆಂಟ್ ಬಿಟ್ಟೋಗುತ್ತೆ. ಎಲ್ಲ ಸಬ್ಜೆಕ್ಟು ಓದ್ತಾ ಇರ್ತಾರೆ. ಅವನು ಯಾರು ಭಾಳ ಪರಿಶ್ರಮ ಪಟ್ಟು ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ, ಅವನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸ್ವಲ್ಪ ಮುಂದೆ ಹೋಗ್ತಾನೆ. ಓಕೆ, ಎಸ್ ಸರ್. ಸರ್, ಕೊನೆಯದಾಗಿ ಒಂದು ಕಡೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ CET ಪರೀಕ್ಷಾ ಫಲಿತಾಂಶ ಬಂದಿದೆ. ಒಂದಷ್ಟು ಜನಕ್ಕೆ ಖುಷಿ, ಒಂದಷ್ಟು ಜನಕ್ಕೆ ದುಃಖ. ಅದ್ರ ಜೊತೆಗೆ ಉದ್ಯೋಗದ ವಿಚಾರವಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾ ಅಥವಾ ಇಲ್ಲ ನಾನು ಜಾಬ್ ಹೋಗ್ಬೇಕಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇರುತ್ತೆ. ಹಾಗೆ ಈಗ ಜನ್ರೇಷನ್ ನೋಡ್ತಾ ಹೋಗೋದಾದ್ರೆ ಕೆಲವೊಂದಿಷ್ಟು ವಿಚಾರದಲ್ಲಿ ಇಲ್ಲ ಯಾವುದೂ ಬೇಡ ಅನ್ನೋ ರೀತಿಯಲ್ಲಿ ತೀರ್ಮಾನದಲ್ಲಿರುವಂಥದ್ದು. ಸರ್, ಫೈನಲಿ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಉದ್ಯೋಗ, ಶಿಕ್ಷಣ ಏನೂ ಇಲ್ಲ, 3 ಇಲ್ಲ ಸರ್, ಇಲ್ಲ. ಸಿ, ವಿವೇಕಾನಂದ ಏನು ಹೇಳಿದ್ರು, ಜೀವನ ಬದುಕು ಹೆಂಗಿರ್ಬೇಕಂದ್ರೆ ನಾವು ಏನೋ ಸಾಧನೆ ಮಾಡಬೇಕು. ಸಾಧನೆ ಇಲ್ಲದ ಬದುಕು ಸಾವಿಗೆ ಅವಮಾನ. ಮೌಲ್ಯಗಳಿದ ಬದುಕು ಜೀವನಕ್ಕೆ ಅವಮಾನ. Life without achievement is an insult to death. Life without values is an insult to life, very living. ಸೊ ನಾವು ಜೀವನದಲ್ಲಿ ಏನಿದೆ, ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ನಮಗೆ. ದೇವ್ರನಲ್ಲಿ ನಂಬಿಕೆ ಇದ್ರೆ, ಎಲ್ಲರೂ ದೇವರಿಲ್ಲ ದೇವರಿದೆ ಅಂತ ನಾನು ಅದ್ರ ಬಗ್ಗೆ ವಿಷಯ ಏನು ಮಾತಾಡಲ್ಲ. ಸೊ ಸಂಬಡಿ ಟೆಲ್ಸ್ ಇಟ್ ಇಸ್ ಅ ಫೋರ್ಸ್. ಸಂಬಡಿ ಒಂದು ರೂಪದಲ್ಲಿ, ಸಂಬಡಿ ಮೂರ್ತಿ ರೂಪದಲ್ಲಿ ನೋಡ್ತಾರೆ. ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ನಾವು ಹೇಳ್ತೇವೆ. ವೆದರ್ ಇಟ್ ಇಸ್ ದೇವರು, ವೆದರ್ ಇಟ್ ಇಸ್ ಅ ಫೋರ್ಸ್, ವೆದರ್ ಇಟ್ ಇಸ್ ಸಮಾಧಾನ, ಇದು ವಾಟ್ ಎವರ್ ವಿ ಥಿಂಕ್. ಈ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಸಾಧನೆ ಇರಬೇಕು. ಯು ಮಸ್ಟ್ ಬಿ ಯೂಸ್ಫುಲ್ ಟು ದ ಸೊಸೈಟಿ. ಅದೇ ಜೀವನದ ಗುರಿ. ನೀನು ಯೂಸ್ಫುಲ್ ಹೆಂಗೆ? ಋಷಿ ಸ್ವಾಮೀಜಿ ಇಸ್ ಆಲ್ಸೋ ಯೂಸ್ಫುಲ್. ವೈ? he gives that values to the generation. He is not doing anything. ಓದ್ತಾ ಇದ್ದಾರಾ, ಡಿಗ್ರಿ ಪಡೆದಿದ್ದಾರಾ? ಇಲ್ಲ. ಬಟ್ ಸ್ಟಿಲ್ ಈಸ್ ಯೂಸ್ಫುಲ್. ಈಸ್ ಮೋರ್ ಯೂಸ್ಫುಲ್ ಬಿಕಾಸ್ he is molding the society. ನೀನು ಕೆಲಸನೇ ಇಲ್ಲ, ಕೆಲಸ ಇಲ್ಲ, ಏನು ಮಾಡ್ತೀಯ ಮತ್ತೆ? ಸ್ವಾಮೀಜಿ ಆಗ್ತೀರಾ?
ಎಷ್ಟು ಜನ ಸ್ವಾಮೀಜಿ ಆಗ್ಬೋದು? ಅದಕ್ಕೂ ಈಗ ಭಾಳ ಜ್ಞಾನ ಭಂಡಾರ, ಜ್ಞಾನ ಸಂಪಾದನೆ ಮಾಡಬೇಕು ಸ್ವಾಮೀಜಿ ಆಗಬೇಕಾದ್ರೂ. ಬಟ್ ನನ್ನ ಕೆಲಸ ಇಲ್ಲ ಅಂದರೆ ಏನಾಗುತ್ತೆ? ಎ ಡೆವಲ್ಸ್ ಮೈಂಡ್ ಈಸ್ ಈವಿಲ್. ಇದು ದ ಡೆವಲ್ಸ್ ಮೈಂಡ್ ಇಸ್ ಲೇಸಿ ಮೈಂಡ್ ಇಸ್ ಎ ಡೆವಲ್ಸ್ ವರ್ಕ್ಶಾಪ್ ಅಂತ. ನೀನು ಸುಮ್ಮನೆ ಕುಳಿತುಬಿಟ್ರೆ ಏನಾಗುತ್ತೆ? ಪಿಶಾಸಿ ಬಂದು ಸೇರ್ಕೊಳ್ಳುತ್ತೆ. ಆ ಪಿಶಾಸಿ ಯಾವಾಗಂದರೆ ಯು ವರ್ಕ್, ಯು ಕೀಪ್ ಆನ್ ವರ್ಕಿಂಗ್. ನಾನು ಹೇಳಿದ್ನಲ್ಲ, ಸಸ್ಪೆಂಡ್ ಆದಾಗ ಕಬ್ಬನ್ ಪಾರ್ಕ್ನಲ್ಲಿ ಹೋಗಿ ಕುಳಿತಿದ್ದೆ, ಧ್ಯಾನ ಮಾಡ್ತಾ ಇದ್ದೆ, ಮೆಡಿಟೇಟ್ ಮಾಡಿ. ನಾನು ಹುಡುಗರಿಗೆ, ಮಕ್ಕಳಿಗೆ ನಾನು ಓದು ಅಂತ ಹೇಳೇ ಇಲ್ಲ, 7 ಸಪ್ತಸೂತ್ರಗಳು ಹೇಳ್ತಾ ಇದ್ದೆ. ಫಸ್ಟ್ ಡೂ ಯೋಗ ಫಾರ್ ಯೋರ್ ಬಾಡಿ, ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್. ವಾಟ್ ಇಸ್ ದ್ಯಾಟ್? ಸೌಂಡ್ ಮೈಂಡ್ ಅಂದರೆ ಡೂ ಮೆಡಿಟೇಷನ್ 15 ನಿಮಿಷ. ದೆನ್ ವಾಕ್ ಫಾರ್ ಯುವರ್ ಹಾರ್ಟ್, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಓಟ ಆಟ ಊಟ ಎಲ್ಲ ಇರಬೇಕು. ದೆನ್ ಯು ಡೂ ಪ್ರಾಣಾಯಾಮ ಫಾರ್ ಯುವರ್ ಲಂಗ್ಸ್. 4 ಆಯಿತು. 5ನೇದು ಚೆನ್ನಾಗಿ ಊಟ ಮಾಡಿ, 4 ಸತಿ ಊಟ ಮಾಡಿ, ಸ್ವಲ್ಪ ಸ್ವಲ್ಪ ಊಟ ಮಾಡಬೇಕು. ಅದು ಚೆನ್ನಾಗಂದರೆ ಡೋಂಟ್ ಡೈನ್ ಲೈಕ್ ಎ ಕಿಂಗ್ ಇನ್ ದ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್ ಆ್ಯಂಡ್ ಡೈನ್ ಲೈಕ್ ಎ ಇದು ಅಂತಿಲ್ಲ. ಸೊ ಯು ಶುಡ್ ಈಟ್ ಪ್ರಾಪರ್ಲಿ ಅಟ್ ರೆಗ್ಯುಲರ್ ಟೈಮ್ಸ್. 6ನೇದು ಚೆನ್ನಾಗಿ ನಿದ್ದೆ ಮಾಡಿ 8 ಅವರ್. 7ನೇದು ನಿದ್ದೆ ಮಾಡಿದ್ರೆ ನಿಮಗೆಲ್ಲ ಒಳ್ಳೆ ವಿಷಯಗಳು ಬರುತ್ತೆ. ಯು ವಿಲ್ ನೆವರ್ ಬಿಕಮ್ ಲೇಸಿ, ಯು ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ಯು ವಿಲ್ ಬಿ ಆನೆಸ್ಟ್, ಯು ವಿಲ್ ಬಿ ಹಾರ್ಡ್ ವರ್ಕಿಂಗ್, ಯು ವಿಲ್ ಅಚೀವ್ ವಾಟ್ ಎವರ್ ಯು ವಾಂಟ್. ಇನ್ನು ಮಕ್ಕಳಿಗೆ ನಾನು ಹೇಳ್ತಾ ಇರೋದು 5 ಇದಕ್ಕೆ. ನಾನು ಯಾವಾಗಲೂ ಇದು ಕ್ಲಾಸ್ನಲ್ಲಿ ಹೋದಾಗ ಹೇಳ್ತೀನಿ, ನೋ ಕಾಫಿ, ನೋ ಟೀ, ನೋ ಆಲ್ಕೋಹಾಲ್, ನೋ ಡ್ರಗ್. ನೋ ಕಾಫಿ, ನೋ ಟೀ, ನೋ ಆಲ್ಕೋಹಾಲ್, ನೋ ಡ್ರಗ್, ನೋ ಟೊಬ್ಯಾಕೊ. ಈ 5 ಇದು ಮಾಡಿ ನೀನು ಸುಮ್ಮನೆ ಕುಳಿತುಕೊಳ್ಳಲ್ಲ. ಯಾವುದನ್ನು ಒಂದು ಈ ಸೊಸೈಟಿಗೆ ನಿಮ್ಮ ಕೊಡುಗೆ ಕೊಡ್ತೀರಾ ಅಂತ ನನ್ನ ಇದು ಕಾನ್ಫಿಡೆನ್ಸ್ ಇದೆ, ವಿಶ್ವಾಸ ಇದೆ. ದಟ್ ನೋ ಬಡಿ ಕ್ಯಾನ್ ಕೀಪ್ ಕ್ವೈಟ್. ಎವ್ರಿಬಡಿ ಹ್ಯಾಸ್ ಎ ಜಾಬ್ ಆನ್ ದಿಸ್ ಅರ್ತ್. ಈ ಹ್ಯಾಸ್ ಟು ಡೂ ದ ಜಾಬ್. ನಾನು ಫಸ್ಟ್ ಸೆಂಟೆನ್ಸ್ ಹೇಳ್ದಲ್ಲ, ಡೂ ವಾಟ್ ಯು ಲೈಕ್ ಅಂಡ್ ಲೈಕ್ ವಾಟ್ ಯು ಡೂ. ಸಿಕ್ಕಿಲ್ವಾ? ಯು ಸ್ಟಾರ್ಟ್ ಲೈಕಿಂಗ್ ಸಮಥಿಂಗ್ ಎಲ್ಸ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಇಫ್ ಯು ಡೋಂಟ್ ಗೆಟ್ ಅದು ಸಿಕ್ಕಿಲ್ವಾ, ಯು ಡೂ ವಾಟ್ ಎವರ್ ಯು ಗಾಟ್. ಶ್ರಮ ಪಡೋದಕ್ಕೆ. ಸೊ ಬೇಸರ ಆಗಬೇಡ. ಲಾಯರ್, ಡಾಕ್ಟರ್ ಆಗಿಲ್ಲ ನಾನು ಇಂಜಿನಿಯರ್ ಆಗಿಬಿಟ್ನಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಬೇಕು. ನಾನು ಇಂಜಿನಿಯರ್ ಆಗಿದೆಯೋ, ನಾನು ಲಾಯರ್ ಆಗಿಬಿಟ್ನಲ್ಲ, ಇಂಜಿನಿಯರ್ ಆಗಬೇಕಾಯ್ತಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ನಾನು ಏನೂ ಆಗಿಲ್ವಲ್ಲ, ಏನೂ ಆಗಬೇಡಿ, ಕೆಲಸ ಮಾಡ್ತಾಯಿರಿ. ಈ ಒಳ್ಳೆ ಗುಣಗಳು ಇಟ್ಕೊಂಡ್ರೆ, ನಾನು ಏನು ಸಪ್ತಸೂತ್ರಗಳು ಮತ್ತು 5 ಒಳ್ಳೆ ಗುಣಗಳು ಇಟ್ಕೊಂಡ್ರೆ ಒಳ್ಳೆ ವಿಚಾರಗಳು ಬಂದೇ ಬರುತ್ತೆ. ನೀವು ಸಮಾಜಕ್ಕೆ ಭಾಳ ಇದು ಯೂಸ್ಫುಲ್ ಆಗಿರ್ತೀರ. ಅದಕ್ಕೆ ಏನು ನಿಮಗೆ ತೊಂದರೆನೂ ಆಗಲ್ಲ, ಯಶಸ್ಸು ಸಿಕ್ಕುತ್ತೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹುಡುಗರು. ಓಕೆ, ಥ್ಯಾಂಕ್ ಯು ಸರ್. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಲ್ಲಿ ಹಾಗೆ ವಿದ್ಯಾರ್ಥಿಯ ಕೆಲವೊಂದಿಷ್ಟು ಆಲೋಚನೆಗಳಿಗೆ ಒಂದಷ್ಟು ಪರಿಹಾರದ ಮಾತುಗಳನ್ನ ಆಡೋದಕ್ಕೆ ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಉನ್ನತ ಶಿಕ್ಷಣದಲ್ಲಿ ಅತಿ ಗೌರವಾನ್ವಿತ ಹೆಸರು ಅಂದರೆ ವೇಣುಗೋಪಾಲ್ KR ಅವರು. ಯಾಕಂದರೆ ತಮ್ಮ ಜೀವನದ ಉದ್ದಕ್ಕೂ ಕೂಡ ವಿದ್ಯಾಭ್ಯಾಸ, ಅದರ ಜೊತೆಗೆ ಈ ಜಾಬ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಮ್ಮಲ್ಲಿ ಕೆಲವೊಂದಿಷ್ಟು ಗುಣಗಳನ್ನು ಅಳವಡಿಸ್ಕೊಳ್ಬೇಕು, ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖವಾದಂಥ ಘಟ್ಟದಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಫಲಿತಾಂಶ ಬಂದರೆ ಫಲಿತಾಂಶದ ನಂತರ ಅಥವಾ ನಾವೇನಾದರೂ ಫಲಿತಾಂಶದಲ್ಲಿ ಕುಗ್ಗಿ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯ ನಿರ್ಣಯಗಳನ್ನು ಮನಸ್ಸಿಗೆ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು. ಮತ್ತೊಂದು ವಿಶೇಷ ವ್ಯಕ್ತಿಯೊಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.